ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ತಂಜಾವೂರು. ಡೇ 4ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾವು ಇವತ್ತು ಬಂದ್ಬಿಟ್ಟು ಮಾರ್ನಿಂಗ್ ತಂಜಾವೂರಿಗೆ ರೀಚ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಹಿಂದೆ ಬಂದ್ಬಿಟ್ಟು ಬೃಹದೇಶ್ವರ ಮಂದಿರ. ಸೊ ಆ್ಯಕ್ಚುಲಿ ಇದೊಂದು ಆರ್ಕಿಟೆಕ್ಚರ್ ನೋಡ್ತಾ ಇರ್ಬೋದು ನೀವು. ಇದು ಬಂದ್ಬಿಟ್ಟು ಎಲ್ಲ ದ್ರಾವಿಡ ಶೈಲಿಯಲ್ಲಿದೆ. ಸೊ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲಿ ಈ ಥರ ಇದೆ ಅಂದರೆ ನೀವು ಇನ್ನು ಒಳಗಡೆ ಹೋದ ತಕ್ಷಣ ಯಾವ ಥರ ಇರುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಸೆಲ್ಫಿ ಸ್ಟಿಕ್ಕು, ಸ್ಟ್ಯಾಂಡು ಸೊ ಏನು ಅಲೋ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಫೋನು ಜಸ್ಟ್ ಒಂದು ಫೋಟೋಗೆ ಮಾತ್ರ ಅಲೋ ಮಾಡ್ತಾಯಿರೋ, ಬಟ್ ವೀಡಿಯೋಗೂ ಅಲೋ ಮಾಡ್ತಾಯಿಲ್ಲ. ಸೊ ಆದರೆ ನಾನು ನಿಮ್ಗೊಂದು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಒಳಗಡೆ ಟೆಂಪಲ್ ಹೆಂಗಿದೆ. ಸೊ ಇದಕ್ಕೆ ಬಂದ್ಬಿಟ್ಟು ಸುತ್ತಲೂ ಈ ಥರ ಒಂದು ಕಾಂಪೌಂಡ್ ಅದ್ರ ಕಟ್ಟಿದ್ದಾರೆ. ಸೊ ಬೃಹದೇಶ್ವರ ಮಂದಿರ. ಸೊ ನಾನು ಒಳಗಡೆ ಬನ್ನಿ, ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಟೆಂಪಲ್ ಆರ್ಕಿಟೆಕ್ಚರು ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಮೇಲೆ ಬಂದ್ಬಿಟ್ಟು ವಿಮಾನ ಮಂದಿರ ಅಂತ ಹೇಳ್ತಾರೆ. ಬಟ್ ವಿಮಾನ ಗೋಪುರ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ತುಂಬ ಹೈಟ್ ಇದೆ. ಇದು ಕೆಳಗಡೆ ಬಂದ್ಬಿಟ್ಟು ಎಂಟ್ರಿ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ. ಸೊ ಇದರಲ್ಲಿ ಎಂಟ್ರಿ ಆಗ್ತಾ ಇರೋ ತಕ್ಷಣ ಯಾವುದೋ ಒಂದು ದೊಡ್ಡ ರಾಜ್ಯದಲ್ಲಿ ಎಂಟ್ರಿ ಆದ ಒಂದು ಫೀಲಿಂಗ್ ಇರುತ್ತೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನೋಡೋಣ, ಬನ್ನಿ ಹೋಗೋಣ ಯಾವ ಥರ ಇದೆ ಅಂದ್ಬಿಟ್ಟು. ಒಳಗಡೆ ಹೋಗೋಣ. ನಿಜವಾಗ್ಲೂ ಇಲ್ಲೊಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ, ಅದ್ಭುತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂದ್ಬಿಟ್ಟು. ಇಲ್ಲಿ ನೋಡಿ ಒಳಗಡೆ ಕ್ಲೀನಾಗಿ ಇದು ತೋರಿಸ್ತೀನಿ ನೋಡಿ ಇಲ್ಲಿಂದ. ಆ್ಯಕ್ಚುಲಿ ಇದಕ್ಕೆ ಬಂದ್ಬಿಟ್ಟು ಸಿಮೆಂಟ್ ಆಗಲಿ ಕೆಮಿಕಲ್ ಆಗಲಿ ಏನಾದರೂ ಯೂಸ್ ಮಾಡಲಿ. ಇದು ಬಂದ್ಬಿಟ್ಟು 1000 ವರ್ಷ ಹಿಂದೆ ಟೆಂಪಲ್ ಇದು. ನಿಜವಾಗ್ಲೂ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಬರೀ ಎಲ್ಲ ಒಂದು ಸ್ಟೋನಿಂದ ಆದರೆ ರೆಡಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆದರೆ ನಿಮ್ಗೆ ಒಂದು ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ನೋಡ್ಬೋದು. ನೋಡಿ, ಬೇಕಾದ್ರೆ ನೀವು ಜೂಮ್ ಮಾಡಿಕೊಂಡು ಇದನ್ನು ಇದು ಮಾಡ್ತಿರ್ಬೋದು. ಸೊ ಮತ್ತು ಇದರ ಒಂದು ಮ್ಯಾಪ್ ಆದರೆ ಅದನ್ನು ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಒಂದು ನಿಮಿಷ ನೋಡಿ. ಸೊ ಬಂದ್ಬಿಟ್ಟು ಇದ್ರ ಮ್ಯಾಪ್ ಆದರೆ ಹಾಕಿದ್ದಾರೆ ಎಂಟ್ರೆನ್ಸ್ ಈ ಥರ. ಸೊ ಈ ಥರ ಒಂದು ದ್ರಾವಿಡ ಶೈಲಿ ಆಗಿರ್ಬೋದು. ನೋಡ್ತಾ ಇರ್ಬೋದು ನೀವು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂದ್ಬಿಟ್ಟು. ನಿಜವಾಗ್ಲೂ ಈ ಥರ ಒಂದು ಟೆಂಪಲ್ ನೀವು ಲೈಫಲ್ಲಿ ಎಲ್ಲಿ ನೋಡಿರಲ್ಲ. ಸೊ ಇದಕ್ಕೆ ಬಂದುಬಿಟ್ಟು ನಿಮಗೆ ಒಂದು ಮೇಯ್ನ್ ಟೆಂಪಲ್ ಇದು ಬಂದ್ಬಿಟ್ಟು ಫಸ್ಟ್ ಎಂಟ್ರಿ. ಸೊ ಹಿಂಗೆ ಮುಂದೆ ಹೋದ ತಕ್ಷಣ ನಮಗೆ ಒಂದು ಸೆಕೆಂಡ್ ಒಂದು ಗೋಪುರ ಆದರೆ ಬರುತ್ತೆ. ಸೊ ಅದು ನೀವು ನೋಡ್ತಾ ಇರ್ಬೋದು. ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್. ವಾವ್, ಇದು ವ್ಯೂ ಅಂದರೆ ನಿಜವಾಗ್ಲೂ ವ್ಯೂ ಅಂದರೆ ಇದು ವ್ಯೂ. ಮುಂದೆ ಹಂಗೆ ನೋಡ್ತಾ ಇರ್ಬೋದು. ನಾವಿಲ್ಲಿ ಎಂಟ್ರಿ ಆದ ತಕ್ಷಣ ನಮ್ಗೆ ಇಲ್ಲಿ ಒಂದು ಒಳ್ಳೆ ವ್ಯೂ ಆದರೆ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ನೀವು, ಪಾರ್ಕು ಇದೆಲ್ಲ ಕಾಣಿಸುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಲಾಕರು, ಬ್ಯಾಗು ಎಲ್ಲ ಫುಲ್ ಲಾಕರಲ್ಲಿ ಇಡ್ಬೋದು. ಆ್ಯಕ್ಚುಲಿ ವಾವ್, ಇದೇ ನೋಡ್ತಾ ಎಂಟ್ರಿ ಯಾವ ಥರದ ಅಂದ್ಬಿಟ್ಟು. ನಿಜವಾಗ್ಲೂ ಅಮೇಝಿಂಗ್ ಯಾರು. ಇದು ಬಂದ್ಬಿಟ್ಟು ಫಸ್ಟ್ ವಿಜಯನಗರ ಶಾಸ್ತ್ರಧಾರಿ ನಿರ್ಮಿಸಿದ್ದಾರೆ ಇದು. ಸೊ ಆ್ಯಕ್ಚುಲಿ ಇದಕ್ಕೆ ನೇಮ್ ಬಂದ್ಬಿಟ್ಟು ಫಸ್ಟಲ್ಲಿ ಬಟ್ ರಾಜರಾಜೇಶ್ವರಿ ಚೋಳ ಇದು ಬಂದ್ಬಿಟ್ಟು ಇದನ್ನೊಂದು ನಿರ್ಮಾಣ ಮಾಡ್ತಾರೆ ಅವರು. ಸೊ ಮತ್ತು ಇದಕ್ಕೆ ಎಲ್ಲ ಫುಲ್ ಯುದ್ಧ ಎಲ್ಲ ಆಗಿ ಇದೆಲ್ಲ ಫುಲ್ ಧ್ವಂಸ ಆಗುತ್ತೆ. ಮತ್ತು ಬಂದ್ಬಿಟ್ಟು ಅವ್ರ ನೇಮ್ ಇಡಬಾರ್ದು ಅಂದ್ಬಿಟ್ಟು ಇದಕ್ಕೆ ನೇಮ್ ಆದರೆ ಚೇಂಜ್ ಮಾಡ್ತಾರೆ. ಇದಕ್ಕೆ ರಾಜರಾಜೇಶ್ವರಿ ಚೋಳ ಅವ್ರ ನೇಮ್ ಇಡಬಾರ್ದು ಅಂದ್ಬಿಟ್ಟು ಬೃಹದೇಶ್ವರ ಮಂದಿರ ಅಂತಿತ್ತು. ಸರಿ ಒಂದು ಸೆಕೆಂಡ್. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಸ್ಲಿಪ್ಪರು ಹಾಕ್ಕೊಂಡು ಬಂದುಬಿಟ್ಟೆ. ಆ್ಯಕ್ಚುಲಿ ನೋಡಿ ಮರ್ತೋಗ್ಬಿಟ್ಟು ಬಂದುಬಿಟ್ಟೆ. ಆ್ಯಕ್ಚುಲಿ ಒಳಗಡೆ ಎಂಟ್ರಿ ಇಲ್ಲ, ಹಿಂಗೆ ವೀಡಿಯೋ ಮಾಡ್ಕೊಂಡು ಹಾಗೆ ಬಂದುಬಿಡ್ತಾಯಿದ್ದೆ. ಸೊ ಇಲ್ಲಿ ಇನ್ಫಾರ್ಮ್ ಆದರೆ ಮಾಡಿದ್ರು. ಅದಕ್ಕೆ ಹೋಗ್ಬಿಟ್ಟು ನಾವು ಒಳಗಡೆ ಸ್ಲಿಪ್ಪರಲ್ಲಿ ಸ್ಟ್ಯಾಂಡ್ ಇದೆ. ಸೊ ಲಾಕರಲ್ಲಿ ಆ ಸ್ಟ್ಯಾಂಡಲ್ಲಿ ಆದರೆ ಹಾಕ್ಬಿಟ್ಟು ನಾವು ಮುಂದೆ ಮೂವ್ ಆಗೋಣ. ನಿಜವಾಗ್ಲೂ ಈ ಥರ ಟೆಂಪಲ್, ನಾನು ಇದ್ರ ಬಗ್ಗೆ ಟೆಂಪಲ್ ಬಗ್ಗೆ ನಿಮ್ಗೆ ತೋರಿಸಿ. ಸ್ನೇಹಿತರೆ, ಲಾಕರ್ ಬಂದುಬಿಟ್ಟು ಬ್ಯಾಗ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸ್ಲಿಪ್ಪರ್ ಇಡೋಕ್ಕೆ ಎಲ್ಲ ಜಸ್ಟ್ 5 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಪರವಾಗಿಲ್ಲ. ಇವಾಗ ಬಂದುಬಿಟ್ಟು ನಾವು ಇಲ್ಲಿ ಬ್ಯಾಗೆಲ್ಲ ಇಲ್ಲೇ ಹಾಕಿದ್ದೀವಿ. ನಮ್ಮದು ತುಂಬ ವೆಯ್ಟ್ ಜಾಸ್ತಿ ಇದೆ ಅದಕ್ಕೆ. ಸೊ ನಾವು ಇವಾಗ ಇಲ್ಲಿಂದ ನಿಮಗೆ ಟೆಂಪಲ್ ಹಿಸ್ಟ್ರಿ ಆದರೆ ಒಂದು ಸ್ವಲ್ಪ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಬೃಹದೇಶ್ವರ ಟೆಂಪಲ್ ಬನ್ನಿ ಹೋಗೋಣ ಒಳಗಡೆ. ಸ್ನೇಹಿತರೆ, ನಾವು ಸ್ಟಾರ್ಟ್ ಆದ ತಕ್ಷಣ ಇದು ಬಂದ್ಬಿಟ್ಟು ಫಸ್ಟ್ ಗೇಟ್ ಆಯ್ತಲ್ಲ, ಇದು ಬಂದ್ಬಿಟ್ಟು ಸೆಕೆಂಡ್ ಎಂಟ್ರಿ. ಸೊ ಸೆಕೆಂಡ್ ಎಂಟ್ರಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಒಂದೇ ಸ್ಟೋನು, ಒಂದೇ ಒಂದು ಸ್ಟೋನ್. ಆ್ಯಕ್ಚುಲಿ ಈ ಥರ ಒಂದು ಇಲ್ಲಿ ಒಂದು ಸ್ಟೋನ್ ಬಂದ್ಬಿಟ್ಟು 1,30,000 ಸ್ಟೋನ್ ಆದರೆ ಯೂಸ್ ಮಾಡಿದ್ದಾರೆ. ಇಲ್ಲಿ 1,30,000 ಟನ್ ಸ್ಟೋನ್, 1,30,000 ಟನ್ ಸ್ಟೋನ್ ಆದರೆ ಯೂಸ್ ಮಾಡಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಜಾಗದಲ್ಲಿ ಈ ಥರ ಒಂದು ಸ್ಟೋನ್ ಎಲ್ಲೂ ಸಿಗೋಲ್ಲ ನಮಗೆ. ಸೊ ಇದು ಎಲ್ಲಿಂದ ತೊಗೊಂಡ್ಬಂದಿದ್ದಾರೆ ಅನ್ನೋದು ಮಿಸ್ಟರಿ. ಸೊ ಇವಾಗ 100 ವರ್ಷದಿಂದ ಇವಾಗ ಕಟ್ಟಿರೋ ದೇವಸ್ಥಾನಗಳೆಲ್ಲ ಫುಲ್ ಚಿದಿರಾಗ್ಬಿಟ್ಟಿದ್ದಾವೆ. ಸೊ ಇದು ಬಂದ್ಬಿಟ್ಟು 1000 ಹಿಂದೆ ಕಟ್ಟಿರೋಂಥ ಒಂದು ದೇವಸ್ಥಾನ. ಸೊ ಇದುವರೆಗೂ ಇದು ಸಹ ಒಂದು ಶೇಕ್ ಕೂಡ ಆಗಿಲ್ಲ. ಸೊ ಇವಾಗವರೆಗೂ ಹಂಗೆ ಇದೆ. ಸೊ ನಾವು ಇವಾಗ ಇಲ್ಲಿ ಬಂದ್ಬಿಟ್ಟು ಮೈನ್ ಟೆಂಪಲ್ಗಾದ್ರೆ ಎಂಟ್ರಿ. ಅಲ್ಲಿ ನೋಡಿ ನಿಮಗೆ ಇದ್ರ ಬಗ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದು ಮೈನ್ ಟೆಂಪಲ್. ಅದು ನೋಡಿ ಒಂದು ನಿಮಿಷ. ಇದು ಆದರೆ ಮೈನ್ ಟೆಂಪಲ್ ನೋಡಿ. ಇಲ್ಲಿಂದ ಇದು ನಿಮಗೆ ಒಂದು ಒಳ್ಳೆ ವ್ಯೂ ಅಂದರೆ, ಒಂದು ಒಳ್ಳೆ ಟೆಂಪಲ್ ಅಂದರೆ ಇದು ನಿಜವಾಗ್ಲೂ. ಸ್ನೇಹಿತರೆ, ನಾವು ಎಂಟ್ರಿ ಆದ ತಕ್ಷಣ ನಮ್ಗೆ ಒಂದು ನಂದಿ ಆದರೆ ಸಿಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ನಂದಿ. ಆ್ಯಕ್ಚುಲಿ ಇಲ್ಲಿ
ಏನೋ ಒಂದು ದೊಡ್ಡ ರಾಜ್ಯದಲ್ಲಿಗೆ ಎಂಟ್ರಿ ಅದು ಒಂದು ಫೀಲಿಂಗ್ ಆಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ಥರ ಒಂದು ಟೆಂಪಲ್ ನೋಡಿ ಹೆಂಗಿದೆ ನಿಜವಲ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಮಾತ್ರ. ಸೊ ನಿಮಗೆ ಬಂದುಬಿಟ್ಟು ಇವಾಗ ಮೈನ್ ಟೆಂಪಲ್ ತೋರಿಸ್ತೀನಿ ಬನ್ನಿ, ಈಗ ನಾವು ಮುಂದೆ ಹೋಗೋಣ. ಸೊ ಇದು ಬಂದುಬಿಟ್ಟು ನಂದಿ. ಸೊ ನಾವು ಹಿಂಗೆ ಹೋದರೆ ನಮಗೆ ಆ್ಯಕ್ಚುಲಿ ಮೈನ್ ಟೆಂಪಲ್ ಸಿಗುತ್ತೆ. ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಿ ಇದೊಂದು ಟೆಂಪಲ್ಲು. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದೊಂದು ಮಿಸ್ಟರಿ ಟೆಂಪಲ್ಲು. ನಮ್ಮ ಪ್ರಪಂಚದಲ್ಲಿ ಈ ಥರ ಒಂದು ಟೆಂಪಲ್ ನೀವು ನೋಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲೊಂದು ಟೆಂಪಲ್ ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 216 ಅಡಿ ಎತ್ತರದಲ್ಲಾದರೆ ಇದೆ. ಮತ್ತು ಇಲ್ಲೊಂದು ಮೇಲೆ ಒಂದು ಸ್ಟೋನ್ ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು 1000 ವರ್ಷ ಹಿಂದೆ ಆದರೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದಕ್ಕೆ ಬಂದ್ಬಿಟ್ಟು ಇದೆಲ್ಲ ಫುಲ್ ಇಂಟರ್ಲಾಕ್ ಸಿಸ್ಟಮಲ್ಲಿ ಮಾಡಿದೆ. ಬಟ್ ಇದೆಲ್ಲ ಇಂಟರ್ಲಾಕ್ ಸಿಸ್ಟಮ್ ಎಲ್ಲ ಒಂದು ಪಜಲ್ ಸಿಸ್ಟಮಲ್ಲಿ ಆದರೆ ಮಾಡಿದ್ದಾರೆ ಇದನ್ನು. ಸೊ ಇದಕ್ಕೆ ಬಂದ್ಬಿಟ್ಟು ಯಾವುದೇ ಥರ ಒಂದು ಸಿಮೆಂಟ್ ಆಗಲಿ ಇಲ್ಲ ಒಂದು ಕೆಮಿಕಲ್ಲು ಇಲ್ಲ ಒಂದು ಗಮ್ ಆ ಥರ ಏನಾಗಲಿ ಒಂದು ಯೂಸ್ ಮಾಡಿಲ್ಲ. ಮತ್ತು ಇದು ಬಂದ್ಬಿಟ್ಟು ಆ ಕಾಲದಲ್ಲಿ 1000 ವರ್ಷ ಹಿಂದೆ ಕಾಲದಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಥಿಂಕ್ ಬಿಗ್ ಆ್ಯಂಡ್ ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಸೊ ಅಚೀವ್ ಬಿಗ್, ಥಿಂಕ್ ಬಿಗ್ ಅಚೀವ್ ಬಿಗ್ ಅಂತ ಸಾರಿ ಅದಕ್ಕೆ ಒಂದು ಮೀನಿಂಗ್ ಆದರೆ ಇದಕ್ಕೆ. ಬಟ್ ಇಲ್ಲಿ ಹೇಳ್ಬೋದು ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಒಂದು ಆ ಕಾಲದಲ್ಲೇ ಈ ಥರ ಒಂದು ಟೆಂಪಲ್ ಈ ಥರ ಒಂದು ಸ್ಟ್ರಕ್ಚರ್ ಕಟ್ಟಿದ್ದಾರೆ ಅಂದರೆ. ಮತ್ತು ಮೇಲೆ ಒಂದು ಗೋಪುರ ಇದೆ ನೋಡಿ, ನಿಮ್ಗೆ ಅಲ್ಲಿ ತೋರಿಸಿ ನೋಡಿ ಮೇಲೆ ಒಂದು. ಅದು ಬಂದ್ಬಿಟ್ಟು 80 ಟನ್ ಆದರೆ ಇದೆ. ಸೊ 80,000 ಟನ್. ಆ್ಯಕ್ಚುಲಿ 80 ಟನ್ ಅಂದರೆ 8,000 kg ಆದರೆ ಇದೆ. ಅದು ನೀವು ನೋಡ್ತಾ ಇರೋದು ಮೇಲೆ. ಅದು ಬಂದ್ಬಿಟ್ಟು ಆ ಕಾಲದಲ್ಲಿ ಆ ಥರ ಅಷ್ಟೊಂದು ಹೈಟಲ್ಲಿ ಹೆಂಗೆ ಇಕ್ಕಿದ್ದಾರೆ ಅದೊಂದು ಮಿಸ್ಟರಿ. ಸೊ ಅದು ಬಂದ್ಬಿಟ್ಟು ಹೆಂಗೆ ಇಕ್ಕಿದ್ದಾರೆ ಅಂದರೆ ನಾನು ನಿಮಗೆ ಒಂದು ಚಿಕ್ಕ ಸ್ಮಾಲ್ ಎಕ್ಸಾಂಪಲ್ ಒಂದು ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಆ ಕಾಲದಲ್ಲಿ ಅದನ್ನು ಬಂದ್ಬಿಟ್ಟು ಒಂದು 3,000 ಆನೆಗಳಿಂದ ಆದರೆ ಅದನ್ನು ಮೇಲೆ ಇಕ್ಕಿದ್ದಾರೆ. ಸೊ ಇಲ್ಲೆಲ್ಲ ಫುಲ್ ಮಣ್ಣೆಲ್ಲ ಆಗ್ಬಿಟ್ಟು ಇದರ ಸುತ್ತಲೂ ಎಲ್ಲ ಫುಲ್ ಮಣ್ಣು ಆಗ್ಬಿಟ್ಟು ಮಣ್ಣಿಂದ ಇದು ಮಾಡ್ಕೊಂಡು ಹೋಗ್ಬಿಟ್ಟು ಮೇಲೆ ಅದನ್ನು ಇಕ್ಕೋ ಅಂತ ಒಂದು ಪ್ರಯತ್ನ ಆದರೆ ಮಾಡ್ತಾರೆ. ಸೊ ಇಲ್ಲಿ ಟೆಂಪಲ್ ನೋಡ್ತಾ ಇರೋದು ಬಂದ್ಬಿಟ್ಟು ಇಂಟರ್ಲಾಕ್ ಸಿಸ್ಟಮಲ್ಲಿ ಒಂದು ಪಜಲ್ ಸಿಸ್ಟಮ್ ಆ ಥರ ಆದರೆ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಆರ್ಕಿಟೆಕ್ಚರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು 1003 ಆದರೆ ಸ್ಟಾರ್ಟ್ ಮಾಡಿದ್ದಾರೆ. 1003 ಸ್ಟಾರ್ಟ್ ಮಾಡಿಬಿಟ್ಟು 1010 ಆದರೆ ಕ್ಲೋಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು 7 ವರ್ಷಗಳ ಕಾಲ. ಸೊ ಇದನ್ನು ಬಟ್ ಇದನ್ನು ಕಟ್ತಾರೆ. ಇದು ಬಂದ್ಬಿಟ್ಟು ಕಟ್ಟಿದ್ದು ಬಂದ್ಬಿಟ್ಟು ರಾಜರಾಜೇಶ್ವರಿ ಚೋಳ. ಸೊ ಮತ್ತು ಇದಕ್ಕಾದರೆ ತುಂಬ ಜನ ಧ್ವಂಸ ಮಾಡ್ತಾರೆ, ತುಂಬ ಇದಾಗುತ್ತೆ. ಸೊ ಇದೊಂದು ಟೆಂಪಲ್ ಹಿಸ್ಟ್ರಿ ನೀವು ನೋಡ್ಕೊಂಡ್ರೆ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ವರ್ಲ್ಡಲ್ಲಿ ಈ ಥರ ಒಂದು ಟೆಂಪಲ್ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಈ ಥರ ಬಟ್ ಇಂಟರ್ಲಾಕ್ ಸಿಸ್ಟಮ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಸಹ ಇದೆ, ಬೇಲೂರು, ಹಳೆಬೀಡು, ಸೋಮನಾಥಪುರ. ಸೊ ಆ್ಯಕ್ಚುಲಿ ಬಟ್ ನೀವು ನೋಡ್ತಾ ಇರ್ಬೋದು. ಅದು ಬಂದ್ಬಿಟ್ಟು ಡಿಫ್ರೆಂಟ್, ಇದು ಬಂದ್ಬಿಟ್ಟು ಡಿಫ್ರೆಂಟ್ ಇದೆ. ಯಾಕಂದರೆ ಇದು ಬಂದ್ಬಿಟ್ಟು 216 ಅಡಿ ಎತ್ತರದಲ್ಲಿ ಈ ಥರ ಒಂದು 80 ಟನ್ ಆದರೆ ಇಷ್ಟೊಂದು ವೆಯ್ಟ್ ಇಕ್ಕಿದಾರಲ್ಲ, ಇದು ಬಂದ್ಬಿಟ್ಟು ನಿಜವಾಗ್ಲೂ ಮಿಸ್ಟರಿ ಅಂತಲೇ ಹೇಳ್ಬೋದು. ಸೊ ಇಷ್ಟೊಂದು ವೆಯ್ಟು ಅಷ್ಟೊಂದು ಕೆಪಾಸಿಟಿ ನೋಡಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು ಹೇಳೋದು ಮಾಡ್ತಾಬಿಟ್ಟೆ. ಸೊ ಎಲ್ಲ ಒಂದು ಟೆಂಪಲ್ಗಾಗಲಿ ಒಂದು ಮನೆ ಕಟ್ಟೋಕ್ಕಾಗಲಿ ಎಲ್ಲ ಒಂದು ಬುನಾದಿ ಆದರೆ ಹಾಕ್ತಾರೆ. ಸೊ ಇದಕ್ಕಾದರೆ ಈ ಒಂದು ಟೆಂಪಲ್ಗಾದರೆ ಯಾವುದೇ ಥರ ಒಂದು ಬುನಾದಿ ಆಗಲಿ ಇಲ್ಲಾಂದರೆ ಆ ಥರ ಏನಾಗಲಿ. ಸೊ ಭೂಮಿ ಇವಾಗ ಹೆಂಗಿದೆಯೋ ಅದೇ ಥರ ಒಂದು ಭೂಮಿ ಎಲ್ಲಾದ್ರೂ ಕಟ್ಟಿರೋದು. ಸೊ ಮತ್ತು ಇದಕ್ಕೆ ಬಂದುಬಿಟ್ಟು ಇದಕ್ಕೆ ಒಂದು ದೊಡ್ಡ ಹಿಸ್ಟ್ರಿ ಆದರೆ ಹೇಳ್ತಾರೆ. ಏನಂದರೆ ಸೊ ಇದರ ಒಂದು ನೆರಳು ಇರ್ಬೋದು. ಸೊ ನೀವು ಬನ್ನಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಲೈವಲ್ಲೇ. ಸೊ ಈ ಥರ ಒಂದು ನೆರಳು ಬಂದುಬಿಟ್ಟು ಕೆಳಗಡೆ ಭೂಮಿ ಮೇಲೆ ಬೀಳಲ್ಲ ಅಂತ ಹೇಳ್ತಾರೆ. ಸೊ ಅದು ಬಂದುಬಿಟ್ಟು ನಿಜಾನ ಇಲ್ಲ. ಇಲ್ಲಿ ನೋಡಿ ನೀವು ಮುಂದೆ ನೋಡಿ ಇದೊಂದು ಗೋಪುರ ಇದೆಯಲ್ಲ, ಇದರ ಒಂದು ನೆರಳಾದರೆ ನೋಡಿ ಇಲ್ಲಿ ಬಿದ್ದಿದೆ ನೋಡಿ ಇಲ್ಲಿ. ಸೊ ಈ ಒಂದು ಟೆಂಪಲ್ ನೋಡಿ. ಸೊ ಅದು ಇವಾಗ ನಿಜಾನ ಸುಳ್ಳ ಅಂತ ನಾನು ಇವಾಗ ನಿಮಗೆ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸೊ ನೋಡಿ ಇಷ್ಟೊಂದು ಟೆಂಪಲ್ ಹಿಂಗಿದಾಗಿದೆಯಲ್ಲ. ಸೊ ಆ್ಯಕ್ಚುಲಿ ಇದು ಮಿಸ್ಟರಿ ಅಂತಲೇ ಹೇಳ್ಬೋದಿಲ್ಲ. ಬಟ್ ಅದು ಇದು ಸತ್ಯನ ಇಲ್ಲ ಏನಂತ ಗೊತ್ತಿಲ್ಲ. ಸೊ ಇದನ್ನು ಕಟ್ಟುವಾಗ ಬಂದುಬಿಟ್ಟು ರಾಜರಾಜೇಶ್ವರಿ ಚೋಳ ಒಂದು ಮಾತು ಕೇಳ್ತಾರೆ. ಸೊ ಇದು ಟೆಂಪಲ್ ಹೆಂಗೆ ಸ್ಟ್ರಾಂಗ್ ಇದೆಯಲ್ಲ ಅಂದ್ಬಿಟ್ಟು. ಸೊ ಅವಾಗ ಇವರು ಆನ್ಸರ್ ಮಾಡ್ತಾರೆ, ಅದರ ಒಂದು ನೆರಳು ಕೂಡ ಕೆಳಗಡೆ ಬೀಳಲ್ಲ ಸ್ವಾಮಿ, ಅಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳ್ತಾರೆ. ಸೊ ಆ ಒಂದು ಮಾತಿಗೆ ಎಲ್ಲ ಇದು ಮಾಡಿಬಿಟ್ಟು ಅದನ್ನು ಒಂದು ವೈರಲ್ ಆಗಿ ಬಟ್ ಆದರೆ ಮಾಡಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇವತ್ತು ಲೈವಲ್ಲಿ ಇಲ್ಲೇ ನೋಡೋಣ. ಸೊ ಈ ಥರ ಒಂದು ಟೆಂಪಲ್ ನಿಜವಾಗ್ಲೂ ನೀವು ನೋಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ಈ ಥರ ಒಂದು ಟೆಂಪಲ್ ಎಲ್ಲೂ ನೀವು ಕಾಣೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲೊಂದು ಟನ್ ಸ್ಟ್ರಕ್ಚರ್ ಇದೆಯಲ್ಲ, ನನಗೆ ಇದು ಮಾತ್ರ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ಹತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಬನ್ನಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ ಕ್ಲೀನಾಗಿ ಇನ್ಫಾರ್ಮ್ ಮಾಡೋಕ್ಕೆ. ಬಟ್ ಇಲ್ಲಿ ಏನೇ ಸಹ ಅಲೋ ಮಾಡ್ತಾ ಇಲ್ಲ ನೋಡಿ. ಒಂದು ಸೆಲ್ಫಿ ಸ್ಟಿಕ್ ಅಲೋ ಮಾಡ್ತಾ ಇಲ್ಲ. ಪ್ರತಿಯೊಂದು ಆ್ಯಕ್ಚುಲಿ ಕ್ಯಾಮ್ರಾ ಕೂಡ ನಾನು ಅಲೋ ಮಾಡ್ತಾ ಇಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸೊ ಇದು ಮಾಡ್ತಾಯಿದ್ದೀನಿ ನಾನು ನಿಜವಾಗ್ಲೂ. ಸ್ನೇಹಿತರೆ ನಿಮಗೆ ಲೈವಲ್ಲಿ ಕ್ಲೀನಾಗಿ ತೋರ್ಸೋಕ್ಕೊಂದು ಪ್ರಯತ್ನ ಆದರೂ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಈ ಒಂದು ಚಿಕ್ಕ ಟೆಂಪಲ್ ನೆರಳಾದರೆ ಇಲ್ಲಿ ಬಿದ್ದಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಇಲ್ಲಿ ನಂದೀಶ್ವರ ನೋಡಿ ಎಷ್ಟು ಹೈಟಲ್ಲಿದೆ ನಂದೀಶ್ವರ, ಅಂದರೆ ದೊಡ್ಡ ನಂದೀಶ್ವರ ಆ್ಯಕ್ಚುಲಿ ಇಲ್ಲಿ ಕಾಣ್ಬೋದು. ಇದರ ಒಂದು ನೆರಳು ಕೂಡ ಸಹ ಇಲ್ಲಿ ಬಿದ್ದಿದೆ. ಸೊ ಇವತ್ತು 100% ನಾನು ನಿಮ್ಗೆ ಲೈವಲ್ಲಿ ಇದೊಂದು ಕರೆಕ್ಟಾಗಿ ರಾಂಗ ತಪ್ಪ ಅಂದ್ಬಿಟ್ಟು ನಾನು ಇದೊಂದು ನಾನು ನೋಡೇ ಬಿಡೋಣ ಇವತ್ತು. ಸೊ ಎಲ್ಲ ಹೇಳ್ತಾರೆ ಇದರ ನೆರಳು ಕೂಡ ಬಟ್ ಕೆಳಗಡೆ ಬೀಳಲ್ಲ ಅಂದ್ಬಿಟ್ಟು. ಸೊ ನಂದೀಶ್ವರ ಆದರೆ ಈ ಥರ ಇದೆ ನೋಡಿ. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ಮಾಲ್ ಟೆಂಪಲ್ ಆದರೆ ಇಲ್ಲಿದೆ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಫೋನ್ ಅಲೋ ಮಾಡಲ್ಲ. ಬಟ್ ನಾನು ನಿಮಗೆ ತೋರಿಸೋ ಅಂಥ ಒಂದು ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಆ್ಯಕ್ಚುಲಿ ಇಲ್ಲಿ ಫೋನ್ ಅಲೋ ಇಲ್ಲ ಅಂದ್ಕೊತೀನಿ. ಸೊ ಬನ್ನಿ ನಾನು ನಿಮಗೆ ತೋರಿಸೋಂಥ ಪ್ರಯತ್ನ, ಯಾಕಂದರೆ ಇಷ್ಟು ದೂರ ಬಂದಿದ್ದೀನಿ, ಇದನ್ನು ನಾನು ನಿಮಗೆ ತೋರಿಸೋಂಥ ಪ್ರಯತ್ನ ಪಡಬೇಕು
ನನಗೆ ನಿಮ್ಗೆ ತೋರಿಸ್ಬೇಕಂಬಟ್ಟು ನನಗೆ ತುಂಬ ಇಷ್ಟ. ಸೊ ನೋಡಿ, ಈ ಥರ ಒಂದು ಸ್ಟ್ರಕ್ಚರ್ ಆಗಿರ್ಬೋದು ನೋಡಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಒಂದು ಟೆಂಪಲ್ ಸಿಸ್ಟಮ್ ಆಗಿರ್ಬೋದು ಒಳಗಡೆ. ಆ್ಯಕ್ಚುಲಿ ಫೋನು ಅಲೋ ಇಲ್ಲ, ಬಟ್ ಒಂದು ಸತಿ ಟೆಂಪಲ್ ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಫಸ್ಟು ದೇವ್ರಿಗಾದ್ರೆ ಒಂದು ನಮಸ್ಕಾರ ಹಾಕೊಳ್ಳಿ ನೋಡಿ. ಇದಂದ್ಬಿಟ್ಟು ಫೋನ್ ಅಲೋ ಇಲ್ಲ, ಬಟ್ ಇಲ್ಲಿಂದ ದೇವ್ರು ನೋಡ್ಕೊಂಬಿಡಿ ನಾವು, ಯಾಕಂದರೆ ಅಲ್ಲಿ ಫೋನ್ ಅಲೋ ಇಲ್ಲ. ಸ್ನೇಹಿತರೆ, ಇವಾಗ ನಿಮಗೆ ದೇವ್ರನ್ನ ತೋರಿಸೋ ಒಂದು ಪ್ರಯತ್ನ ಆದರೂ ಮಾಡಿ ನಂಗೆ ತುಂಬ ಸಂತೋಷ ನಿಜವಲ್ಲ. ಯಾಕಂದರೆ ಇಲ್ಲಿ ಒಂದು ದೇವ್ರನ್ನ ಆ್ಯಕ್ಚುಲಿ ಒಳಗಡೆ ಬಂದುಬಿಟ್ಟು ಫೋನೇ ಇಲ್ಲ. ಸೊ ನಿಮ್ಗೆ ಆಚೆಯಿಂದ ಒಂದು ದೇವ್ರನ್ನಾದರೂ ತೋರಿಸಿದ್ದೀನಿ ಹೆಂಗಿದ್ದಾರೆ ಅಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಹೋಗ್ಬಿಟ್ಟು ನಾವು ಒಳಗಡೆ ಆ್ಯಕ್ಚುಲಿ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಆಗಲ್ಲ. ಯಾಕಂದರೆ ಇಲ್ಲಿ ಫೋನಲ್ಲೋ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆ್ಯಕ್ಚುಲಿ ಇನ್ಸೈಡು ಟೆಂಪಲಲ್ಲಿ ಎಲ್ಲೇ ಆಗಲಿ ಫೋನಲ್ಲಿ ಮಾಡಲ್ಲ. ಸೊ ನಾನು ಪ್ರಯತ್ನ ಪಡ್ತೀನಿ ನಿಮ್ಗೆ ತೋರ್ಸೋಕ್ಕೆ ದೇವ್ರನ್ನ. ಸೊ ಇಲ್ಲಿ ನಿಜವಲ್ಲಿ ಈ ಥರ ಒಂದು ಟೆಂಪಲ್ಲು, ನಾನು ಇದ್ರ ಬಗ್ಗೆ ಆಲ್ರೆಡಿ ಎಷ್ಟು ಹೇಳ್ತಾ ಇದ್ದೀನಲ್ಲ. ಸೊ ಇವತ್ತು ನಾನು ಕನ್ಫರ್ಮ್ ಮಾಡೋಣ, ಯಾಕಂತ ಇದರ ನೆರಳು ಇಲ್ಲಿ ಕೆಳಗಡೆ ಬೀಳುತ್ತಾ ಇಲ್ವಾ ಅಂದ್ಬಿಟ್ಟು. ಸೊ ನಾವು ಒಳಗಡೆ ಹೋಗ್ಬನ್ನಿ. ನಿಜವಲ್ಲ ಆರ್ಕಿಟೆಕ್ಚರ್ ಇದೆ, ದ್ರಾವಿಡ ಆರ್ಕಿಟೆಕ್ಚರ್ ಇದು. ನಿಜವಲ್ಲಿ ಎಷ್ಟು ಚೆನ್ನಾಗಿದೆ, ಏನು ನಿಜವಲ್ಲಿ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಣನೆ ಮಾಡೋಕ್ಕೆ ಆಗಲ್ಲ ನಿಜವಲ್ಲ ನನ್ನ ಕೈಯಲ್ಲಿ. ಅಷ್ಟೊಂದು ಆರ್ಕಿಟೆಕ್ಚರ್. ಇಲ್ಲಿ ಬಂದುಬಿಟ್ಟು ಒಂದೇ ಸ್ಟೋನ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಇದಕ್ಕೆ ಏನೇ ಒಂದು ಸಿಮೆಂಟ್ ಆಗಲಿ ಇಲ್ಲ ಒಂದು ಏನೇ ಯೂಸ್ ಮಾಡಿಲ್ಲ, ಒಂದೇ ಒಂದು ಸ್ಟೋನಲ್ಲಿ ಎಲ್ಲ ಒಂದು ಸ್ಟೋನಲ್ಲಿ ಯೂಸ್ ಮಾಡಿದ್ದಾರೆ. ನಿಜವಲ್ಲೂ 1,30,000 ಟನ್ನು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಜಾಗದಲ್ಲಿ ಈ ಥರ ಒಂದು ಸ್ಟೋನೇ ಎಲ್ಲೂ ಸಿಕ್ಕಲ್ಲ. ಬಟ್ ಎಲ್ಲಿಂದ ತೊಗೊಂಬಂದಿದ್ದಾರೆ ಅಂದ್ಬಿಟ್ಟು ಅದೇ ಒಂದು ಮಿಸ್ಟರಿ. ನಿಜವಲ್ಲ ರಾಜರಾಜೇಶ್ವರಿ ಚೋಳ ಅವ್ರು ಬಂದುಬಿಟ್ಟು ಒಂದು ಕನ್ಸರ್ ಕಾಣ್ತಾರೆ. ಸೊ ಥಿಂಕ್ ಬಿಗ್ ಅಚೀವ್ ಬಿಗ್ ಅಂದ್ಬಿಟ್ಟು ಆ ಥರ. ಅದಕ್ಕೆ ನಾವು ಬಟ್ ನಿಜವಲ್ಲ ಹೇಳ್ಬೋದು ನೀವು, ಯಾಕಂದರೆ ಅವರು ಕನ್ಸರ್ ಈ ಥರ ಒಂದು ಟೆಂಪಲ್. ಇದು ಬಂದುಬಿಟ್ಟು ಒಂದು ರಾಜ್ಯ ಇದ್ದಂಗೆ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಯಾವುದೋ ಒಂದು ದೊಡ್ಡ ರಾಜ್ಯ ಒಂದು ಪಾಲನೆ ಮಾಡ್ತಾ ಇದ್ದಂಗಿದೆ. ಇಲ್ಲಿನ ಒಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು, ಇಲ್ಲಿ ಒಂಥರ ಸ್ಮೆಲ್ಲು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಈ ಥರ ಒಂದು ಟೆಂಪಲ್ ವಿಸಿಟ್ ಮಾಡಬೇಕು ಲೈಫಲ್ಲಿ. ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತ ಅನ್ಕೊತೀನಿ ನಿಜವಾಗ್ಲೂ ಈ ಥರ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿದ್ದಕ್ಕೆ. ಸೊ ಒಳಗಡೆ ಟೆಂಪಲಲ್ಲಾದರೆ ಇನ್ಸೈಡು ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ಈ ಆರ್ಕಿಟೆಕ್ಚರ್ ನೋಡಿ, ನಾನು ಹೇಳ್ದೆನಲ್ಲ ನಿಮಗೆ, ಇಲ್ಲಿ ಎಲ್ಲ ಒಂದೇ ಸ್ಟೋನಿಂದ ಮಾಡಿದ್ದಾರೆ. ಬಟ್ ಸೊ ಈ ಸ್ಟೋನೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು ನೋಡಿ. ವಾವ್. ಸೊ ಪಾರ್ವತಿ ದೇವಿಗೆ ಒಂದು ನಮಸ್ಕಾರ ಹಾಕೊಂಬಿಡಿ. ಸೊ ಇನ್ಸೈಡ್ ಫೋನಲ್ಲ ಇಲ್ಲ, ಆಲ್ರೆಡಿ ಅಲ್ಲಿ ನೋಟಿಸ್ ಮಾಡಿದೆ ಆಲ್ರೆಡಿ. ಸೊ ನಾನು ಇಲ್ಲಿಂದನೇ ನಿಮಗೆ ದೇವ್ರನ್ನ ತೋರಿಸೋದು, ಇಲ್ಲಿದೆ ನೋಡಿ, ನೀವು ನಿಮಗೆ ದೇವ್ರನ್ನ ತೋರಿಸೋದು ಪ್ರಯತ್ನ ಮಾಡ್ತೀನಿ. ವಾವ್, ಇಲ್ಲಿ ನೋಡಿ ಯಾರು ಒಂದೇ ಸ್ಟೋನ್. ಈ ಸ್ಟೋನ್ ನೋಡಿ ನೀವು ಒಂದ್ಸತಿ, ಒಂದು ಸ್ಟೋನಲ್ಲಿ ಕಟ್ಟಿದ್ದಾರೆ ಅಂದ್ಬಿಟ್ಟು ಈ ಥರ ಒಂದು ಸ್ಟ್ರಕ್ಚರು ನೀವು ನೋಡೋಕ್ಕೆ ಎಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ನೋಡಿ, ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು ನನಗೆ ನಿಜವಲ್ಲೂ. ಆಲ್ರೆಡಿ ಧ್ವಂಸ ಆಗಿದೆ ಸ್ವಲ್ಪ, ಬಟ್ ಇದುವರೆಗೂ ಟೆಂಪಲ್ಲು ಒಂದು ಶೇಕು ಆಗದಿರೋ ಇದೆಯಲ್ಲ, 1,000 ವರ್ಷ ಆಯಿತು ಇದನ್ನು ನಿರ್ಮಾಣ ಮಾಡಿ. ಸೊ ನೀವು ನೋಡೋ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ. ಇನ್ಸೈಡ್ ಟೆಂಪಲ್ ಆದರೆ ಫೋನ್ ಅಲೋ ಇಲ್ಲ, ಬಟ್ ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಮುಂದೆ ನೋಡ್ತಾ ಇರ್ಬೋದು. ಬಟ್ ಈ ಒಂದು ಸ್ಟ್ರಕ್ಚರ್ ನೋಡಿ, ಆ್ಯಕ್ಚುಲಿ ಫೋನ್ ನಾಟ್ ಅಲೌಡ್. ಬಟ್ ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು ನಂಗೆ ಒಂದು ಚಿಕ್ಕ ಆಸೆ, ಈ ಥರ ಒಂದು ಪ್ಲೇಸ್ ಆಗಲಿ, ಈ ಥರ ಒಂದು ಟೆಂಪಲ್ಸ್ ಆಗಲಿ ನಿಮ್ಮ ಲೈಫಲ್ಲಿ. ನಿಜವಾಗ್ಲೂ ನೀವು ನೋಡ್ತಾ ಇರ್ಬೋದು, ಒಂದೇ ಸ್ಟ್ರಕ್ಚರು, ಒಂದೇ ಸ್ಟೋನು. ಈ ಒಂದು ಸ್ಟೋನಲ್ಲಿ ಈ ಥರ ಈ ಥರ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಾಯಿಲ್ಲ. ಇದನ್ನು ವರ್ಣನೆ ಮಾಡೋಕ್ಕೆ ಆಗೋಲ್ಲ ನಿಜವಾಗ್ಲೂ, ಅಷ್ಟೊಂದು ಚೆನ್ನಾಗಿದೆ ಟೆಂಪಲ್ಲು. ಆಚೆಯಿಂದ ನಾನು ನಿಮಗೆ ಇದನ್ನು ನೆರಳು ತೋರಿಸ್ತೀನಿ, ಬನ್ನಿ. ಆಚೆ ದೇವ್ರನ್ನ ನೀವು ಇಲ್ಲಿಂದನೇ ಒಂದು ದರ್ಶನ ಮಾಡ್ಕೊಂಬಿಡಿ. ನೋಡಿ ಅಲ್ಲಿದ್ದಾರೆ ನೋಡಿ ದೇವರು, ನೋಡಿ ಒಂದು ದರ್ಶನ ಮಾಡ್ಕೊಳ್ಳಿ. ಯಾಕಂದರೆ ಮತ್ತೆ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಫೋನಲ್ಲ ಇಲ್ಲ, ಇವಾಗ ಹೇಳ್ತಿದ್ದೀನಿ ದರ್ಶನ ಮಾಡ್ಕೊಂಬಿಡಿಲ್ಲ. ಸ್ನೇಹಿತರು ನೋಡಿದ್ರಲ್ಲ, ಇವಾಗ ಆದರೆ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಸೊ ದೇವ್ರು ನಿಮಗೆ ಅಲ್ಲಿಂದ ದೂರದಿಂದ ತೋರಿಸಿದ್ದೀನಿ. ಆ್ಯಕ್ಚುಲಿ ಇದು ನೋಡ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಇದೆ, ಯಾಕಂದರೆ ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಸೊ ನಿಮ್ಗೆ ಅಲ್ಲಿ ದೂರದಿಂದ ತೋರಿಸಿದ್ದೀರಲ್ಲ, ಸೊ ದರ್ಶನ ಮಾಡ್ಕೊಂಡ್ರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಟೆಂಪಲ್ ಇದೆಯಲ್ಲ, ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ. ಸೊ ಇಲ್ಲಿ ದೇವರಿರೋ ಹತ್ರ ಕರೆಕ್ಟಾಗಿ ಅದ್ರ ಮುಂದೆನೇ ಒಂದು ಗೋಪುರ ಆದರೆ ಇದೆ, ಇಲ್ಲಿ ನೋಡ್ತಾರೆ ಬನ್ನಿ ತೋರಿಸೋಣ. ಆ್ಯಕ್ಚುಲಿ ನಾವು ಇವತ್ತು ನಾನು ನಿಮ್ಗೆ ಹೇಳ್ದಲ್ಲ, ಇದರ ನೆರಳು ಕೂಡ ಕೆಳಗಡೆ ಬಿದ್ದಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ಯಾವ ಥರ ಬೀಳತ್ತೆ ನೀವು ಹೇಳಿ, ಇಷ್ಟೊಂದು ಹೈಟಲ್ಲಿದೆ, ಇದ್ರ ಸುತ್ತಲೂ ಒಂದು ಜಾಗ ಫ್ರೀ ಆಗ. ಒಂದು ನಿಮಿಷ ನಾನು ನಿಮಗೆ ಒಂದು ತೋರಿಸ್ತೀನಿ ಬನ್ನಿ. ಮುಂದೆ ಸ್ಟ್ರಕ್ಚರು ವಾವ್, ನೋಡ್ತಾ ಇರ್ಬೋದು ನೀವು. ನಿಮಗೆ ನನ್ನ ಮುಖ ಓಕೆ, ಆಮೇಲೆ ನೋಡಿ ನೀವು ಡೈಲಿ ನೋಡ್ತಾ ಇರ್ತಾರೆ, ನಿಮ್ಗೆ ಒಂದು ಸ್ಟ್ರಕ್ಚರ್ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲಿಂದ ಈ ಒಂದು ಸ್ಟ್ರಕ್ಚರ್ ನೋಡ್ತಾ ಒಂದೇ ಒಂದು ಸ್ಟೋನಲ್ಲಿ ಕಟ್ಟಿರೋದು ಎಲ್ಲ ನೋಡಿ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಯಾವುದೇ ಥರ ಒಂದು ಸಿಮೆಂಟ್ ಆಗಲಿ ಇಲ್ಲ ಒಂದು ಇಂಟರ್ಲಾಕ್, ಎಲ್ಲ ಇಂಟರ್ಲಾಕ್ ಸಿಸ್ಟಮಲ್ಲಿ ಪಜಲ್ ಸಿಸ್ಟಮಲ್ಲಿ ಆದರೆ ಇದನ್ನು ಕಟ್ಟಿದ್ದಾರೆ. ನೀವು ನೋಡ್ತಾರೆ ಅಲ್ಲಿ ಬಂದುಬಿಟ್ಟು ಮೇಲೆ ಅಲ್ಲೊಂದು ಸ್ಟೋನ್ ಆದರೆ ಮೇಲೆ ಬಂದುಬಿಟ್ಟು
80 ಟನ್ನು ಅಂದರೆ 8,000 kg ಟನ್ ಆದರೆ ಅಲ್ಲಿ ಮೇಲೆ ಇದೆ ನೋಡಿ. ಯಾವ ಥರ ತೊಗೊಂಡೋಗಿರ್ಬೇಕು ಆ ಟನ್ ಅಲ್ಲಿ ಮೇಲೆ. ಸೊ ನಾನು ಹೇಳ್ದಲ್ಲ, ಇಲ್ಲೆಲ್ಲ ಫುಲ್ ಮಣ್ಣು ಆಗ್ಬಿಟ್ಟು, ಇಲ್ಲೆಲ್ಲ ಮಣ್ಣು ಆಗ್ಬಿಟ್ಟು ಈ ಥರ ಒಂದು ಮಣ್ಣು ಈ ಥರ ವೇಲ್ ಮಾಡ್ಕೊಂಡು ಹೋಗ್ಬಿಟ್ಟು ಈ ಥರ ದಾರಿ ಮಾಡ್ಕೊಂಡೋಗಿ ಮೇಲೆ ಅದು ಒಂದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಸಹ ಟೆಂಪಲ್ ಫುಲ್ ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ತುಂಬ ಜೀನಿಯಸ್ ಪರ್ಸನ್ಸೇ ಮಾಡಬೇಕಾಗತ್ತಿದೆಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಆರ್ಕಿಟೆಕ್ಚರ್ ಆಗಲಿ ಇದೆಲ್ಲ ಫುಲ್ ದ್ರಾವಿಡ ಶೈಲಿಯಲ್ಲಿದೆ. ಸೊ ಮತ್ತು ಇಲ್ಲೊಂದು ಟೆಂಪಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಎಲ್ಲ ಫುಲ್ ಲಿಕ್ಕಿ. ಒಂದು ನಿಮಿಷ ನಾನು ತೋರಿಸ್ತೀನಿ ಬನ್ನಿ. ಇದೆಲ್ಲ ಫುಲ್ ಲಿಕ್ಕಿ ಆದರೆ ಬರ್ತಿದ್ರೆ ಟೆಂಪಲ್ ಸುತ್ತಲೂ. ಬಟ್ ಅದು ಏನಂತ ನನಗೆ ಗೊತ್ತಿಲ್ಲ, ತಮಿಳ ಅನ್ಕೊತೀನಿ ಮೋಸ್ಟ್ಲಿ. ಒಂದು ನಿಮಿಷ ಹಂಗೆ ಬನ್ನಿ. ಸೊ ಟೆಂಪಲ್ ಸುತ್ತಲೂ ಈ ಥರ ಒಂದು ಲಿಪಿ ಆದರೆ ಇದೆ. ಒಂದು ನಿಮಿಷ ನೋಡಿ, ನೋಡ್ತಾ ಬಲ್ಲಿ ನೋಡಿ ಟೆಂಪಲ್ಸ್ ಪ್ರತಿಯೊಂದು ಸ್ಟೋನ್ಗೂ ಈ ಥರ ಕೆಳಗಡೆ ನೋಡಿ ಲಾಸ್ಟ್ ಗಂಟ ಈ ಥರ ಒಂದು ಲಿಪಿ ಎದುರೇ ಇದೆ. ಸೊ ಹಂಗೆ ನಿಮಗೆ ಟೆಂಪಲ್ ಸುತ್ತಲೂ ಒಂದು ವ್ಯೂ ಆದರೆ ತೋರ್ಸೋಕೆ ನಾನು ಪ್ರಯತ್ನ ಪಡ್ತೀನಿ, ಬನ್ನಿ ನೋಡೋಣ. ಸೊ ನೀವು ಈ ಥರ ಒಂದು ವ್ಯೂ ನೋಡ್ತಾ ಇಲ್ಲೊಂದು ವ್ಯೂ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಅಮೇಝಿಂಗ್ ಯಾರ್, ಎಕ್ಸಲೆಂಟ್ ವ್ಯೂ ಯಾರ್ ನಿಜವಾಗ್ಲು. ಸೊ ಇಲ್ಲಿ ಒಂದು ನಿಮಿಷ ಹಂಗೆ ಮುಂದೆ ಬನ್ನಿ. ಈಗ ನಾನು ಹೇಳ್ದಲ್ಲ ನನಗೆ ಇದರ ನೆರಳು ಕೂಡ ಕೆಳಗಡೆ ಬಿದ್ದಿಲ್ಲ ಅಂದ್ಬಿಟ್ಟು. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಎಲ್ಲಿ ಬಿದ್ದಿಲ್ಲ ಅಂದ್ಬಿಟ್ಟು. ಸೊ ಅದೆಲ್ಲ ಸುಳ್ಳು ಮಾತಂತ ಇವಾಗ ನಾನು ನಿಮಗೆ ಕನ್ಫರ್ಮ್ ಮಾಡಿಸ್ತೀನಿ. ನೀವು ನೋಡ್ತಾ ಇರ್ಬೋದು. ಬಟ್ ತುಂಬ ಜನ ಅಂತಾರೆ ಅದ್ರ ನೆರಳು ಕೂಡ ಕೆಳಗಡೆ ಬಿಲ್ಲಲ್ಲ ಸ್ವಾಮಿ, ಅಷ್ಟು ಇದಾಗಿ ಕಟ್ಟಿದ್ದೀನಿ ಓಕೆ ಅಂತ. ಬಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಸನ್ ಇದೆ ಇಲ್ಲಿ ಮೇಲೆ. ಸೊ ಇದು ಬಂದ್ಬಿಟ್ಟು ಟೆಂಪಲ್ ಇದೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದೇ ಒಂದು ಟೆಂಪಲ್ ನೆರಳು ಇಲ್ಲಿ ನೋಡಿ, ನೋಡಿದ್ರ. ಸೊ ತುಂಬ ಜನ ನಿಮಗೆ ಮೋಸ ಮಾಡ್ತಾ ಇರ್ತಾರೆ. ಸೊ ಇದರ ಒಂದು ಟೆಂಪಲ್ ನೆರಳು ಕೂಡ ಕೆಳಗಡೆ ಬಿಲ್ಲಲ್ಲ ಸ್ವಾಮಿ ಅಂದ್ಬಿಟ್ಟು. ಸೊ ನಾನು ಇವಾಗ ನಿಮ್ಗೆ ಪ್ರೂವ್ ಮಾಡೋ ಒಂದು ಇದು ಮಾಡಿದ್ದೀನಿ ಬನ್ನಿ ನೋಡಿ, ನೋಡಿದ್ರ. ಸೊ ಯಾರೇ ಏನೇನು ಹೇಳ್ತಾರೆ ಬಟ್ ಅದೆಲ್ಲ ಫುಲ್ ನಂಬಕ್ಕೆ ಹೋಗಬೇಡಿ. ಸೊ ನನ್ನಂಥವ್ರು ನಿಮಗೆ 100 ಜನ 100 ಮಾತಿರ್ಬೋದು. ಸೊ ಅದು ಹಂಗಿದೆ ಹೆಂಗಿದೆ. ಸೊ ನಾನು ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಇಲ್ಲಿ ನೋಡಿ. ಬಟ್ ಒಂದು ನಿಮಿಷ ಹಂಗೆ ಇರಿ ನಾನು ನಿಮಗೆ. ಬಟ್ ಎಲ್ಲ ಜನ ಅಂತಾರೆ ಸೊ ಬೃಹದೇಶ್ವರ ಮಂದಿರ ಅಂದ್ಬಿಟ್ಟು ಅದ್ರ ನೆರಳು ಕೂಡ ಭೂಮಿ ಮೇಲೆ ಬೀಳಲ್ಲ ಸ್ವಾಮಿ, ಅಷ್ಟೊಂದು ಸ್ಟ್ರಾಂಗಾಗಿ ಟೆಂಪಲ್, ಇದಕ್ಕೊಂದು ಮಿಸ್ಟರಿ, ಇದೊಂದು ದೇವರಹಸ್ಯ ಅಂತೆಲ್ಲ ಹೇಳ್ತಾರೆ ನಿಮಗೆ. ಸೊ ನೋಡಿ ಸ್ವಾಮಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಇದೇ ಒಂದು ಬೃಹದೇಶ್ವರ ಮಂದಿರ ನೋಡಿ. ಆ ಸ್ಟೋನ್ ನೋಡಿ, ಆ ಸ್ಟೋನ್ ಸ್ಟ್ರಕ್ಚರು. ಆ್ಯಕ್ಚುಲಿ ನೋಡಿ ಇಲ್ಲಾದರೆ ನಮ್ಮ ಸೂರ್ಯದೇವ ಇಲ್ಲಿದೆ ನೋಡಿ. ಸೂರ್ಯದೇವ ಒಂದು ನಿಮಿಷ ನೋಡಿ, ಸೂರ್ಯದೇವ ಇಲ್ಲಿದ್ದಾನೆ. ಇದೇನಪ್ಪ ಮತ್ತು ಇದು ಅದು ನೆರಳಿಲ್ದಿರಿ ನೋಡಿ. ಇದು ಬಂದ್ಬಿಟ್ಟು ಇದೇ ಒಂದು ದೇವಸ್ಥಾನ, ಅದು ನೆರಳಾದ್ರೆ ಇಲ್ಲಿ ಬಿದ್ದಿದೆ ನೋಡಿ ಆ್ಯಕ್ಚುಲಿ. ಬಟ್ ಎಲ್ಲ ಜನ ಅಂತಾರೆ ಆ್ಯಕ್ಚುಲಿ ಮಧ್ಯಾಹ್ನ ಬಂದ್ಬಿಟ್ಟು ಇದ್ರ ಮೇಲೆ ಇರುತ್ತೆ. ಸೊ ಅದಕ್ಕೆ ಇದರೊಂದು ನೆರಳಾದರೆ ಬೀಳಲ್ಲ. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಮಿಸ್ಟರಿ. ಸೊ ನಾನು ಇವಾಗ ಲೈವಲ್ಲಿ ತೋರಿಸ್ತಿದ್ದೀನಲ್ಲ ನಿಮಗೆ ನೋಡಿ. ಇದು ಬಂದ್ಬಿಟ್ಟು ಬೃಹದೇಶ್ವರ ಮಂದಿರ ಗೋಪುರ. ಇದು ಬಂದು ಇದೇ ಮೇನ್ ಟೆಂಪಲ್. ಸೊ ಇದರ ಒಂದು ನೆರಳು ನೀವು ನೋಡಿ, ಇಲ್ಲಿ ನೋಡಿ ಟೊಣೆ ನೋಡಿದ್ರಾ. ಇದು ಒಂದು ದೇವರಹಸ್ಯ ಇಲ್ಲ ಏನಿಲ್ಲ. ಸೊ ಅದೆಲ್ಲ ಫುಲ್ ನಂಬಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಇದೊಂದು ಟೆಂಪಲ್ ಅಷ್ಟೊಂದು ಸ್ಟ್ರಾಂಗ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. 1,000 ಇಂಚೆ ಕಟ್ಟಿದ್ದಾರೆ ನಿಜವಾಗ್ಲೂ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು 200-300 ಇಂಚೆ ಕಟ್ಟಿರೋ 200-300 ವರ್ಷ ಮುಂದೆ ಇಲ್ಲ ಒಂದು ಕಟ್ಟಿರೋ ಟೆಂಪಲ್ಸ್ ಎಲ್ಲ ಫುಲ್ ಕೊಲಾಪ್ಸ್ ಆಗ್ತಾಯಿದೆ, ಅದು ಇವಾಗಿಲ್ಲ. ಸೊ ಇದು ಬಂದುಬಿಟ್ಟು ನಿಜವಾಗ್ಲೂ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ 1,000 ಇಂಚೆ 1,000 ಹಿಂದೆ ಕಟ್ಟಿರೋ ಅಂಥ ಒಂದು ಟೆಂಪಲ್ ಇದು. ಆ್ಯಕ್ಚುಲಿ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂದರೆ ಅದೊಂದು ಮಿಸ್ಟ್ರಿನೇ ನಿಜವಾಗ್ಲೂ. ಬಟ್ 1,003ರಲ್ಲಿ ಕಟ್ತಾರೆ ಟೆಂಪಲ್ಲು. 1,003ರಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು 10ಅಲ್ಲಿ ಅದೇ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇದೆಲ್ಲ ಫುಲ್ ನೆರಳೇ ಇದೆಲ್ಲ ನೋಡಿ. 1,010 ಇದನ್ನು ನಿರ್ಮಾಣ ಕ್ಲೋಸ್ ಮಾಡ್ತಾರೆ. ಸೊ 7 ವರ್ಷಗಳ ಕಾಲ ಇದನ್ನು ಕಟ್ತಾರೆ. ಸೊ ರಾಜರಾಜೇಶ್ವರಿ ಚೋಳ ಅವರ ಒಂದು ಕನಸಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಯಾವ ಥರ ಟೆಂಪಲ್ ಇದೆ ಏನು ಅಂದ್ಬಿಟ್ಟು. ವಿಜುವಲ್ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಅಂತ ಏನಪ್ಪ ಟೆಂಪಲ್ ಮತ್ತು ಸ್ಟ್ರಕ್ಚರು. ಇಲ್ಲಿ ನೋಡಿ ನೀವು ಈ ಒಂದು ಸ್ಟ್ರಕ್ಚರ್ ಆಗಿರ್ಬೋದು, ಈ ಒಂದು ವಾಸ್ತುಶಿಲ್ಪ, ಈ ಒಂದು ಕಲೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಟೆಂಪಲ್. ಸೊ ನಾನು ಹೇಳ್ದಲ್ಲ ನೆರಳು ಇಲ್ಲಿ ಬಿದ್ದಿದೆ. ಸೊ ನೋಡಿ ಇನ್ನೂ ಒಂದು ಸತಿ ನಿಮ್ಮ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಯಾರು ಏನು ಹೇಳಿದ್ರು ಸೊ ನಂಬಕ್ಕೆ ಹೋಗಬೇಡಿ. ಲೈವ್ ನೋಡಿ ಇಲ್ಲಿ ನೋಡಿ. ಇದೇ ಬಂದುಬಿಟ್ಟು ಒಂದು ದೇವಸ್ಥಾನ ಇದೆ, ಒಂದು ನೆರಳು ಇಲ್ಲಿ ಬಿದ್ದಿದೆ. ಸೊ ನೋಡಿದ್ರೆ ಇವಾಗ ನಾನು ಕನ್ಫರ್ಮ್ ಮಾಡಿದ್ದೀನಲ್ಲ ನಿಮಗೆ. ಓಕೆ ಸ್ನೇಹಿತರೆ, ನಿಮ್ಗೆ ಎಲ್ರಿಗೂ ಇರೋವಂಥ ಒಂದು ಡೌಟ್ ಆದರೆ ಇವಾಗ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಸೊ ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು ಬೃಹದೇಶ್ವರ ಮಂದಿರ ನೋಡಿ. ಬಟ್ ಇದರಲ್ಲಿ ಒಂದು ಸತ್ಯ ಏನು ಗೊತ್ತಾ, ಆ ಒಂದು ಮೇಲೆ ಇದೆಯಲ್ಲ ಒಂದೇ ಒಂದು ಸ್ಟೋನ್ 80 ಟನ್ ಸ್ಟೋನು
ಈಗ 8,000 ಟನ್ ಅಂದರೆ ಅಷ್ಟೊಂದು ಬಟ್ ಆ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲ, ಕ್ರೈನ್ ಸಿಸ್ಟಮು ಅಂತ ಮಿಷನರೀಸ್ ಏನೂ ಇಲ್ಲ. ಸೊ ಅಷ್ಟೊಂದು ಹೈಟಲ್ಲಿ ಅಷ್ಟೊಂದು ದಪ್ಪ ಅಷ್ಟೊಂದು ವೆಯ್ಟ್ ಕಲ್ಲರ್ ಇಕ್ಕಿದ್ದಾರೆ ಅಂದರೆ ಅದೊಂದು ಮಿಸ್ಟರಿ ಅಂತಲೇ ಹೇಳ್ಬೋದು. ತುಂಬ ಗ್ರೇಟ್ನೆಸ್ ಅವಾಗೊಂದು ಪೀಪಲ್ ಅಂದರೆ ಜೀನಿಯಸ್ ತುಂಬ. ಸೊ ಆ ಟೆಕ್ನಾಲಜಿ ಇವಾಗ ಇಲ್ಲ, ಅದಕ್ಕೊಂದು ಸಂತೋಷ ಪಡ್ತೀನಿ ನಾನು. ಬಟ್ ತುಂಬ ಜನ ಬಂದ್ಬಿಟ್ಟು ಅದನ್ನು ನೆರಳು ಕೂಡ ಕೆಳಗಡೆ ಬಿಲ್ಲಲ್ಲ. ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ಇವಾಗ ನೋಡಿ ಬಟ್ ಟೆಂಪಲ್ ಹತ್ರ ಬಂದ್ಬಿಟ್ಟು ಎಲ್ಲೋ ಇರ್ಬೋದು ವೀಡಿಯೋ ಮಾಡಿಬಿಟ್ಟು ಎಲ್ಬಿಡೋದಲ್ಲ. ಹಂಗೆ ಬೃಹದೇಶ್ವರ ಟೆಂಪಲ್ ಹಂಗಿದೆ ಹಿಂಗಿದೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಸತಿ ನೋಡಿ, ಇಲ್ಲಿ ಲೈವಲ್ಲಿ ನೋಡ್ಬಿಟ್ಟು ನನಗೆ ತುಂಬ ಜನ ಹೇಳಿದ್ರು ಸೊ ಅದರ ನೆರಳು ಕೂಡ ಕೆಳಗಡೆ ಬೀಳಲ್ಲ. ನಾನಿವಾಗ ನೋಡಿ ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಲ್ಲ, ಇವಾಗ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಟೆಂಪಲ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಈ ಥರ ಒಂದು ಟೆಂಪಲ್ ಇಷ್ಟೊಂದು ಸ್ಟ್ರಾಂಗ್ ಟೆಂಪಲ್ಲು ನಿಜವಾಗ್ಲೂ ಟೆಂಪಲ್ ಆದರೂ ಸ್ವಲ್ಪನೂ ಶೇಕ್ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಟೆಂಪಲ್. ಮತ್ತು ಒಂದೇ ಸ್ಟೋನಿಂದ ಕಟ್ಟಿರೋದು ಇಂಟರ್ಲಾಕ್ ಸಿಸ್ಟಮು ಅದೆಲ್ಲ ಒಪ್ಕೊತೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಿದೆಯೋ ಅದನ್ನೆಲ್ಲಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ ನೋಡಿ. ನಿಜವಾಗ್ಲೂ ಟೆಂಪಲ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನಿಜ ಅಷ್ಟೊಂದು ಚೆನ್ನಾಗಿದೆ ಟೆಂಪಲ್ಲು. ಬಟ್ ಇಲ್ಲಿ ಏನು ಗೊತ್ತಾ, ನನಗೆ ಸೆಲ್ಫಿ ಸ್ಟಿಕ್ ಆಗಲಿ ಇಲ್ಲ ಅಂದರೆ ಒಂದು ಸ್ಟ್ಯಾಂಡ್ ಆಗಲಿ ಏನೂ ಅಲ್ಲ ಮಾಡ್ತಾಯಿಲ್ಲ ಒಳಗಡೆ. ಜಸ್ಟ್ ಬರೀ ಕ್ಯಾಮ್ರಾಗೆ ಅಂತ ನೋಡಿ ಕ್ಯಾಮ್ರಾ ಎಲ್ಲ ತಗೋಬೇಡಿ ಅಂತ ಹೇಳ್ತಾರೆ. ಬಟ್ ಓಕೆ ಅಷ್ಟೊಂದು ಇದು ಮಾಡ್ತಾಯಿಲ್ಲ, ಬಟ್ ಸೆಲ್ಫಿ ಸ್ಟಿಕ್ ಅದೆಲ್ಲ ಇಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಇದೇ ಥರ ಒಂದು ವೀಡಿಯೋ ಮಾಡಿ ನಿಮಗೆ ಒಂದು ತಿಳಿಸೋವಂಥ ಒಂದು ಪ್ರಯತ್ನ ಮಾಡಿ. ಸೊ ಅಸಲಿ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ನಾವು ಇವಾಗ ನೆರಳಲ್ಲಿದ್ದೇವಲ್ಲ, ಏನು ನೆರಳು ಅಂದ್ಕೊಂಡಿದ್ದೀರಿ ಇದು? ಇದೇ ಒಂದು ಟೆಂಪಲ್ ನೆರಳು. ಸೊ ನೋಡಿದ್ರೆ ಇದರ ಒಂದು ನೆರಳಾದರೆ ಇಲ್ಲಿ ಬಿದ್ದಿದೆ. ಸೊ ನೋಡಿ, ಯಾರು ಹೇಳಿದ್ರು ಬಟ್ ನಂಬಕ್ಕೋಬೇಡಿ, ನಾನು ತೋರಿಸ್ತಾ ಇದ್ದೀನಲ್ಲ ನಿಮ್ಗೆ ಲೈವಲ್ಲಿ, ಇದೇ ಒಂದು ಟೆಂಪಲ್ ನೆರಳಾದರೆ ಇಲ್ಲಿ ಬಿದ್ದಿದೆ. ಆ್ಯಕ್ಚುಲಿ ಮಧ್ಯಾಹ್ನ ಹೊತ್ತು ಇವಾಗ ಪ್ರತಿಯೊಂದು ಹಂಗೆ ಇರುತ್ತೆ. ಬಟ್ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ನಿಮ್ಗೆ ಇನ್ನೊಂದು ವಾಸ್ತುಶಿಲ್ಪ ಒಂದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಈ ಟೆಂಪಲ್ ನೀವು ನೋಡ್ಕೊಂಡ್ಬಿಟ್ರೆ ನಮಗೆ ಒಂದು ಸೋಮನಾಥೇಶ್ವರ ಟೆಂಪಲ್ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಅತ್ಯಂತ ತುಂಬ ಪವಿತ್ರವಾದ ಮತ್ತು ತುಂಬ ಅದ್ಭುತವಾದ ಒಂದು ಟೆಂಪಲ್ ಸೋಮನಾಥೇಶ್ವರ ಟೆಂಪಲ್ ಗೊತ್ತಿರ್ಬೋದು ನಿಮ್ಗೆ. ಬೇಲೂರು, ಹಳೆಬೀಡು, ಸೊ ಆ ಥರ ಒಂದು ವಾಸ್ತುಶಿಲ್ಪದಲ್ಲಿ ಇಲ್ಲಿ ನಾವು ಕಾಣ್ಬೋದು ನೋಡಿ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಸಹ ಇಂಥ ಒಂದು ಟೆಂಪಲ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಒಂದು ಸ್ಟೋನ್ ಇದೆಯಲ್ಲ, ನನಗೆ ಇದು ತುಂಬ ಇಷ್ಟ ಆಯ್ತಿದ್ದು. ಸೊ ಇದು ನೋಡಿ, ಇಷ್ಟೊಂದು ಹೈಟಲ್ಲಿ ಅದೊಂದು ದೊಡ್ಡ ಸ್ಟೋನ್ ಇಕ್ಕಿದ್ದಾರೆ ಅಂದರೆ ಅದು ಮಿಸ್ಟರಿಯಾಗಿದೆ. ಸೊ ಈ ಥರ ಒಂದು ಟೆಂಪಲ್ ನಮ್ಮ ಕರ್ನಾಟಕದಲ್ಲಿ ಸಹ ಇನ್ನೂ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇದು ಒಂದು ವಾಸ್ತುಶಿಲ್ಪ ನಮ್ಮ ಕರ್ನಾಟಕದಲ್ಲಿ ಸೋಮನಾಥೇಶ್ವರ ಟೆಂಪಲ್ ವಸತಿ. ಸೊ ನಾವು ತೋರಿಸ್ತೀನಿ ನಾನು ನಿಮಗೆ ಸೋಮನಾಥೇಶ್ವರ ಟೆಂಪಲ್ಲು, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ. ಸೊ ಬೇಲೂರು, ಹಳೆಬೀಡು ಅಂತೂ ನಮ್ಮ ಕರ್ನಾಟಕದಲ್ಲಿರೋ ಆ ಥರ ಟೆಂಪಲ್ ಎಲ್ಲೂ ಇಲ್ಲ ಬಿಡಿ. ಆ್ಯಕ್ಚುಲಿ ಆ ಥರ ಒಂದು ಟೆಂಪಲ್ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಸತಿ ನಮ್ಮ ಕರ್ನಾಟಕಕ್ಕೆ ವಿಸಿಟ್ ಮಾಡಿ. ಸೊ ಕರ್ನಾಟಕದಲ್ಲಿರೋಂಥ ಆ ಥರ ಟೆಂಪಲ್ ನೀವು ವರ್ಲ್ಡಲ್ಲೇ ಸೊ ಎಲ್ಲಿ ನೋಡೋಕ್ಕಾಗಲ್ಲ. ನಿಜವಾಗ್ಲೂ ವರ್ಲ್ಡಲ್ಲಿ ಪ್ರಪಂಚದಲ್ಲೇ ಆ ಥರ ಒಂದು ಟೆಂಪಲ್ಲು, ಆ ಥರ ಒಂದು ಸ್ಟ್ರಕ್ಚರ್ ನಿಜವಾಗ್ಲೂ ಅಷ್ಟೊಂದು ಅದ್ಭುತ. ನಾನು ಆಲ್ರೆಡಿ ನೋಡಿದ್ದೀನಿ, ಬಟ್ ಅಲ್ಲಿ ವೀಡಿಯೋ ಮಾಡಿಲ್ಲ ನಾನು ನಿಮಗೆ. ಸೊ ನಾನು ನಿಮ್ಗೆ ಇನ್ನೂ ಒಂದು ಸತಿ ಹೋಗಿ ಖಂಡಿತ ವಿಸಿಟ್ ಮಾಡೋಣ ಸೋಮನಾಥೇಶ್ವರ ಟೆಂಪಲ್ಗೆ. ಸೋಮನಾಥೇಶ್ವರ ಟೆಂಪಲ್ ಆಗಿರೋದು, ಬೇಲೂರು, ಹಳೆಬೀಡು. ಸೊ ವಿಸಿಟ್ ಮಾಡಿಬಿಟ್ಟು ನಿಮ್ಗೆ ಅಲ್ಲಿನ ಆ ಟೆಂಪಲ್ ಬಗ್ಗೆ ತಿಳಿಸೋ ಒಂದು ಪ್ರಯತ್ನ ಆದರೆ ನಾನು ಮಾಡ್ತೀನಿ. ಸೊ ಈ ಸ್ಟೋನ್ ಬಂದ್ಬಿಟ್ಟು ನಾವು ಮುಂದೆ ಇನ್ನೂ ಒಂದು ಸತಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಸ್ನೇಹಿತರೆ, ಒಳಗಡೆ ಮೋಸ್ಟ್ಲಿ ಪೂಜೆ ನಡೀತದೆ ಅನಿಸುತ್ತೆ, ಅದಕ್ಕೆ ಓಪನ್ ಮಾಡಿಲ್ಲ. ಸ್ಟೋನ್ ನಿಮ್ಗೊಂದು ಕಲೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲೊಂದು ಕಲೆ ನೋಡಿ, ನಿಜವಾಗ್ಲೂ ಅದ್ಭುತ. ಇದು ಒಂದು ಈ ಸ್ಟೋನ್ ನಿಜವಾಗ್ಲೂ ನೋಡಿ, ಇದು ಯಾವುದೋ ಒಂದು ಸ್ಟೋನ್ ನಿಮ್ಗೆ ಗೊತ್ತಿದ್ದರೆ ನೀವು ಹೇಳಿ. ಸೊ ಇಲ್ಲಿನ ಒಂದು ಸ್ಟೋನ್ ಸಿಸ್ಟಮ್ ಆಗಿರ್ಬೋದು. ಸೊ ನೋಡಿ, ಈ ಡಿಸೈನ್ ಆಗಿರ್ಬೋದು, ವಾವ್ ಅಮೇಜಿಂಗ್ ಯಾರ್ ರಿಯಲಿ ನೋಡಿ. ನಿಜವಾಗ್ಲೂ ಈ ಥರ ಒಂದು ಸ್ಟೋನು, ಈ ಥರ ಒಂದು ಇದು ಅಮೇಜಿಂಗ್ ಆಗಿದೆ ಯಾರು. ಸೊ ಈ ಬೃಹದೇಶ್ವರ ಟೆಂಪಲ್ ಆದರೆ ತುಂಬ ಚೆನ್ನಾಗಿದೆ. ಸೊ ನಮಗೆ ಮುಂದೆಯಿಂದ ಒಂದು ವ್ಯೂ ತೋರ್ಸೋಕೆ ಇಷ್ಟಪಡ್ತೀನಿ, ಬನ್ನಿ ಹೋಗೋಣ. ಸೊ ಇಲ್ಲಿಂದ ನಾನು ನಿಮಗೆ ಒಂದು ವ್ಯೂ ತೋರಿಸ್ತೀನಿ. ಮುಂದೆ ನೋಡಿ, ಇಲ್ಲಿ ಈ ಟೆಂಪಲ್ ನಾನು ನಿಮಗೆ ಹೇಳ್ದೆ ಇವಾಗ. ಸೊ ಈ ಟೆಂಪಲ್ ನೋಡಿ, ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂತ ಟೆಂಪಲ್. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತ ಆರ್ಕಿಟೆಕ್ಚರ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಬಟ್ ನಾನು ಇನ್ಸ್ಟಾ ಐಡಿ ಇದೆ ಮುನಿಂದ್ರ $1 ಅಂದ್ಬಿಟ್ಟು. ಸೊ ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನನಗೆ ಇದ್ರ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದರೆ ನಾನು ಕ್ಲಾರಿಫೈ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು, ಎಲ್ಲ ಫುಲ್ ಲಿಂಗ ಸಿಸ್ಟಮ್ ನೋಡಿ, ಎಷ್ಟು ಲಿಂಗ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ. ಇದೆಲ್ಲ ಫುಲ್ ಲಿಂಗ ತುಂಬ ಲಿಂಗಗಳಿದ್ದಾವೆ ನೋಡಿ. ಎಲ್ಲ ಒಂದೊಂದು ಲಾಕಾಗಿದೆಯಲ್ಲ, ಒಂದೊಂದು ಲಾಕಲ್ಲಿ ಒಂದೊಂದು ಲಿಂಗ ಇದೆ. ವಾವ್ ಅಮೇಜಿಂಗ್ ಯಾರ್. ನಿಮಗಿಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿಂದ ಈ ಸ್ಟ್ರಕ್ಚರ್ ನೋಡಿ. ವಾವ್ ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ ಆ್ಯಕ್ಚುಲಿ. ಸೊ ದೇವ್ರಿಗಾದರೆ ಪೂಜೆ ಮಾಡ್ತಾಯಿದ್ದೀವಿ ಇವಾಗ, ಎಲ್ಲ ನೈವೇದ್ಯ ಅಂದ್ಕೊಂತೀನಿ ಬಸ್ ನೋಡಿ. ಆ ಥರ ನೀರಾದ ಸೊ ಈ ಥರ ಒಂದು ಸ್ಟ್ರಕ್ಚರ್ ನೋಡಿ. ಇನ್ನೊಂದು ಸತಿ ನೋಡಿ ತೋರಿಸ್ತೀನಿ ನೀವು ಕ್ಲೀನಾಗಿ. ಈ ಥರ ಒಂದು ಸ್ಟ್ರಕ್ಚರ್ ನೋಡೋಕ್ಕೆ ಬೃಹದೇಶ್ವರ ಮಂದಿರ, ತಂಜಾವೂರು. ಚಂದ್ರಮುಖಿ ಲಕ ಅಂತ ಗೊತ್ತಲ್ಲ, ಚಂದ್ರಮುಖಿ ಮೂವಿ ನೋಡಿದ್ದೀರಲ್ಲ. ಸೊ ಇದೇ ಥರ ಒಂದು ತಂಜಾವೂರು ಇದು. ಸೊ ಈ ಲಕ ಅಲ್ಲ,
ತಂಜಾವೂರು ಟೆಂಪಲ್. ಸೊ ನಾನು ನಿಮ್ಗೆ ಅವಾಗ ಹೇಳಿದ್ನಲ್ಲ ಲೆಕ್ಕಿ ಬರ್ತೆ ಅಂದ್ಬಿಟ್ಟು. ಸೊ ನೋಡಿ ಟೆಂಪಲ್ ಸುತ್ತಲೂ ನಿಜವಾಗ್ಲೂ ಎಲ್ಲ ಫುಲ್ ರೈಟಿಂಗ್ ಆದರೆ ಇದೆ. ಬಟ್ ಅದೆಲ್ಲ ಯಾವ ಲ್ಯಾಂಗ್ವೇಜಲ್ಲಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ತಮಿಳ್ ಅನ್ಕೊಂತೀನಿ. ಸ್ನೇಹಿತರೆ, ಒಂದು ಟೆಂಪಲ್ ಒಂದು ಮೇಲೆ ಒಂದು ಸ್ಟೋನ್ ಬಗ್ಗೆ ನೋಡ್ತಾ ಬರ್ತೀನಿ ನೋಡಿ. ನಿಮ್ಗೆ ಕ್ಲೀನಾಗಿ ತೋರ್ಸೋಕೆ ಅದರ ಪ್ರಯತ್ನ ಪಡ್ತೀನಿ ನೋಡಿ ಎಷ್ಟು ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿದ್ರೆ ಒಳಗಡೆ ಇಲ್ಲಿಂದ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು ನೋಡಿ. ವಾವ್, ಈ ಒಂದು ಸ್ಟೋನ್ ನೋಡಿದ್ರಲ್ಲ ಇಲ್ಲಿ ಬಂದ್ಬಿಟ್ಟು 80 ಟನ್ ಆಲ್ರೆಡಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ ನೋಡಿ. ಇನ್ನೊಂದು ಸರ್ತಿ ನೋಡ್ಕೊಂಬಿಟ್ಟು ಕ್ಲೀನಾಗಿ. ಅಮೇಝಿಂಗ್ ಪ್ಲೇಸ್ ಯಾರು, ಸಚ್ ಅಮೇಝಿಂಗ್, ಸೂಪರ್ ಪ್ಲೇಸ್ ನೋಡಿದ್ರ. ಸೊ ನಂದಿ ನೀನು ಆಲ್ರೆಡಿ ತೋರಿಸ್ತೀನಲ್ಲ ನಿಮ್ಗೆ ಆಲ್ರೆಡಿ ನಂದೀಶ್ವರ ಬಂದ್ಬಿಟ್ಟು ಕತ್ಲಲ್ಲಿದ್ದಾರೆ. ಆದರೆ ಸ್ನೇಹಿತರೆ, ಒಂದು ಟೆಂಪಲ್ ಸ್ಟ್ರಕ್ಚರ್ ಆದರೆ ನೋಡಿದ್ದೀವಲ್ಲ, ಸೊ ಎಲ್ಲ ನೋಡಿದ್ವಿ. ಸೊ ಇವಾಗ ಬಂದ್ಬಿಟ್ಟು ನಾವು ಈ ಟೆಂಪಲ್ ನೋಡಿ. ಸೊ ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ನಂಗೆ ಇದೊಂದು ಟೆಂಪಲ್ ಮಾತ್ರ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ನಿಯರ್ ಪ್ಲೇಸಸ್ ಆದರೆ ನೀವು ಕವರ್ ಮಾಡ್ಬೋದು, ನೋಡ್ಬೋದು. ಸೊ ಇಲ್ಲಿಂದ ನಿಯರ್ ಪ್ಲೇಸಸ್ ಅಂದರೆ ನಮಗೆ ಒಂದು 11 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಆ ಥರ ಡಿಸ್ಟೆನ್ಸ್ ಇದೆ ಅಂತೆ. ಸೊ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಬಂದ್ಬಿಟ್ಟು ಇಲ್ಲಿಂದ ನೆಕ್ಸ್ಟು ಬಂದ್ಬಿಟ್ಟು ವೇಲಾಂಗಣಿ ಚರ್ಚ್ ಇದೆ. ಸೊ ವೇಲಾಂಗಣಿ ಚರ್ಚ್ ಇದೆ ನೋಡಿ, ಅದು ಬಂದ್ಬಿಟ್ಟು ವರ್ಲ್ಡ್ ಫೇಮಸ್ ವೇಲಾಂಗಣಿ ಚರ್ಚು. ಸೊ ವೇಲಾಂಗಣಿ ಚರ್ಚ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಪಾಂಡಿಚೇರಿ ಹೋಗ್ಬಿಟ್ಟು ಪಾಂಡಿಚೇರಿ ಎಲ್ಲ ಸ್ಟೇ ಮಾಡೋಣ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಿನ್ನೆಯಿಂದ ಟ್ರಾವೆಲ್ ಮಾಡ್ತಾನೆ. ಆ್ಯಕ್ಚುಲಿ ನಾನು ನೈಟು ನೀವು ನೋಡಿಕೊಂಡ್ರು ನೈಟ್ 9 ಗಂಟೆಗೆ ಬಂದ್ಬಿಟ್ಟು ನಾನು ರಾಮೇಶ್ವರಂ ಆದರೆ ಅಲ್ಲಿಂದ ಬಂದುಬಿಟ್ಟು ಟ್ರೈನ್ ಹತ್ತಿತ್ತು. ಸೊ ತುಂಬ ಟ್ರಾವೆಲರ್ ಮಾಡಿದೆ. ನೈಟ್ 12 o'clock 1 o'clock ಬಂದ್ಬಿಟ್ಟು ಮದುರೈ ಬಂದೆ. ಮತ್ತೆ 1 o'clock ಮದುರೈ ಬಸ್ ಹತ್ತಿ ಮತ್ತು 1 o'clock ಬಂದ್ಬಿಟ್ಟು 6 o'clock ಇಲ್ಲಿ ತಂಜಾವೂರಲ್ಲಾದ್ರೆ ಇಲ್ಲಿದ್ದೀನಿ. ಸೊ ಇವಾಗ ಇಲ್ಬಿಟ್ಟು ಇಲ್ಲಿ ರೂಮ್ ಏನು ಬುಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಡೈರೆಕ್ಟ್ ನಾನು ಟೆಂಪಲ್ ಬಂದ್ಬಿಟ್ಟು ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಮಾರ್ನಿಂಗ್ ಬಂದ್ಬಿಟ್ಟು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಇಲ್ಲಿ ಆ್ಯಕ್ಚುಲಿ ಒಂದು 30 rupees ಕೊಟ್ಟರೆ ಇಲ್ಲಿ ಸ್ನಾನ ಮಾಡ್ಬೋದು. ಆ್ಯಕ್ಚುಲಿ ಆರಾಮಾಗಿ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಲಾಕರಲ್ಲಾದರೆ ನಾನು ಬ್ಯಾಗ್ ಎಲ್ಲ ಇಟ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದೆಲ್ಲ ಫುಲ್ ಮುಗಿಸ್ಕೊಂಡ್ಬಿಟ್ಟಿವಾಗ ನಾವು ಅದನ್ನು ಎಷ್ಟಾದರೆ ವೇಲಾಂಗಣಿ ಚರ್ಚ್ ಹೊರಡೋಣ. ಸೊ ಇಲ್ಲಿಂದ ಹೊರಡೋ ಟೈಮ್ ಬಂತು. ಸೊ ನೋಡಿದ್ದೀರ ಆ್ಯಕ್ಚುಲಿ ನಿಮ್ಗೆ ದೇವ್ರನ್ನ ಚೆನ್ನಾಗಿ ತೋರಿಸಿದ್ದೀನಿ. ಸೊ ಈ ಒಂದು ಟೆಂಪಲ್ ಬಗ್ಗೆಯೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಇನ್ಸ್ಟಾಲ್ಲಿ ಒಂದು ಮೆಸೇಜ್ ಹಾಕಿ. ಸೊ ಆ್ಯಕ್ಚುಲಿ ನಾನು ಹೇಳಿದ್ದೀನಿ ದೇವರ ನೆರಳು ಇದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ತುಂಬ ಜನ ನಂಗೆ ಹೇಳ್ತಾ ಇರ್ತಾರೆ. ಸೊ ಅದರ ನೆರಳು ಕೂಡ ಕೆಳಗಡೆ ಬೀಳಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ನಂಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ತುಂಬ ಜನ ಹೇಳಿದ್ರು. ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದನ್ನು ಅಂದ್ಬಿಟ್ಟು ಯಾರೇ ಏನೇ ಹೇಳಿದ್ರು ಸೊ ನಂಬಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಆ್ಯಕ್ಚುಲಿ ಇಲ್ಲಿ ಬಂದು ನೋಡಬೇಕು. ಹೇಗೆ ಗೊತ್ತಾ, ಎಲ್ಲೋ ಕೂತ್ಕೊಂಡ್ಬಿಟ್ಟು ಮಾತಾಡೋದಿಲ್ಲ. ಸೊ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಲೈವಾಗಿ ನೋಡಬೇಕಾಯ್ತಾ. ಸೊ ಈ ಥರ ಒಂದು ಟೆಂಪಲ್ಲು ನಿಜವಾಗಿ ಈ ಥರ ಒಂದು ಪ್ಲೇಸ್ ಆಗಿರ್ಬೋದು, ಈ ಥರ ಒಂದು ಸ್ಟ್ರಕ್ಚರ್ ಆಗಿರ್ಬೋದು. ಸೊ ನೀವು ನೋಡಿಕೊಂಡ್ರೆ ಸುತ್ತಲೂ ಒಂದು ಕಾಂಪೌಂಡ್ ಅದ ಇಲ್ಲಿ ನೋಡಿ. ಒಂದು ಕಾಂಪೌಂಡ್ ಥರ ಆದರೆ ಒಂದು ಸೆಕ್ಯೂರ್ ಗಾಡಿ ಥರ ಅದರ ಕಡೆ ನೋಡಿ ಎಲ್ಲ ಸುತ್ತಲೂ ಇಲ್ಲಿ ನೋಡಿ ಎಲ್ಲ ಫುಲ್ ಸುತ್ತಲೂ ಕಟ್ಟಿದ್ದಾರೆ. ಸೊ ಇಲ್ಲಿನ ಒಂದು ಪ್ಲೇಸ್ ಆಗಿರ್ಬೋದು ನಿಜವಾಗ್ಲೂ ತುಂಬ ಆಹ್ಲಾದಕರವಾಗಿದೆ. ನನಗೆ ಈ ಪ್ಲೇಸಿಂದ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೊ ಬೃಹದೇಶ್ವರ ಮಂದಿರ ಶಿವಲಿಂಗ. ಸೊ ಒಳಗಡೆ ಬಂದ್ಬಿಟ್ಟು ಶಿವಲಿಂಗ ಇದೆ. ಸೊ ಈ ಒಂದು ಟೆಂಪಲ್ ಆದರೆ ದರ್ಶನ ಮಾಡ್ಕೊಳ್ಳಿ, ಬನ್ನಿ ಯಾವಾಗಾದ್ರು ಒಂದು ಸತಿ ಈ ಥರ ಒಂದು ಪ್ಲೇಸ್ಗೆ ಬನ್ನಿ. ಸಚ್ ಅಮೇಝಿಂಗ್ ಪ್ಲೇಸ್, ನಿಜವಾಗ್ಲೂ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಈ ಒಂದು ಟೆಂಪಲ್ ಬೃಹದೇಶ್ವರ ಮಂದಿರ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನಂದಿ ಟೆಂಪಲ್ ಅದಿದೆಯಲ್ಲ, ಸೊ ಇದೇ ಥರ ಒಂದು ನೋಡ್ಕೊಂಡ್ರೆ ಇಲ್ಲಿ ಮುಂದೆ. ಸೊ ಇಲ್ಲಿ ನೋಡಿ ಈ ಥರ ಒಂದು ಸೆಕೆಂಡ್ ಎಂಟ್ರಿ ಗೋಪುರದಲ್ಲಾದರೆ ನಾವು ಎಂಟ್ರಿ ಆಗೋತ್ತಲ್ಲ. ಸೊ ಈ ಥರ ಒಂದು ಚಿಕ್ಕ ದೇವಾಲಯ ಇದ್ದಾರೆ ನೋಡಿ, ಮುಂದ್ಗಡೆ ದೇವರಾದ್ರು ಇದ್ದಾರೆ. ತುಂಬ ಇದಾಗಿದೆ, ತುಂಬ ಆಹ್ಲಾದಕರವಾಗಿದೆ ನೋಡೋಕ್ಕೆ ಮಾತ್ರ. ಯೂಶ್ವಲ್ ಇಲ್ಲೊಂದು ಸ್ಮೆಲ್ ಇದೆ ನೋಡಿ, ಇದು ಬರ್ತಾಯಿದೆ ನೋಡಿ. ಯೂಶ್ವಲ್ ತುಂಬ ಚೆನ್ನಾಗಿದೆ, ತುಂಬ ಎಷ್ಟು ಚೆನ್ನಾಗಿದೆ ಗೊತ್ತಿದೆ ಇದೊಂದು ಸ್ಮೆಲ್ಲು. ನಂಗೆ ನಿಜವಲ್ಲ ನಂಗೆ ಈ ಥರ ಅರ್ಶಿನ ಕುಂಕುಮ ಈ ಥರ ಪೂಜೆ ಮಾಡೋದು ನನಗೆ ತುಂಬ ಇಷ್ಟ. ಯಾಕಂದರೆ ಈ ಥರ ನನಗೆ ಪೂಜೆ ಮಾಡೋದು ಅದೇ ಗೊತ್ತಿಲ್ಲ, ನಂಗೆ ಪೂಜೆ ಮಾಡೋದು ನಿಜವಲ್ಲ ನಂಗೆ ತುಂಬ ಇಷ್ಟ ನನಗೆ. ಸೊ ಆ ಕಡೆನೇ ಇದೇ ಥರ ಇದೆ. ಸೊ ಈ ಥರ ಎಂಟ್ರೆನ್ಸ್ ನೋಡ್ಕೊಂಡ್ರೆ ಇಲ್ಲಿ ನೋಡಿ. ಬಟ್ ಪೂಜೆ ಅಂದರೆ ನನಗೆ ನಿಜವಾಗ್ಲೂ ಎಲ್ಲಾದರೂ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಪೂಜೆ ಅಂದರೆ ನನಗೆ ತುಂಬ ಇಷ್ಟ. ಸೊ ನೋಡ್ಕೊಂಡ್ರಲ್ಲ ನಂದಿ ಇಷ್ಟ. ಸೊ ಇನ್ನೊಂದು ಸತಿ ನೋಡ್ಕೊಂಬಿಡಿ. ಸೊ ನೋಡಿ ಸಚ್ ಅಮೇಝಿಂಗ್ ಪ್ಲೇಸ್ ಯಾರು. ಸ್ನೇಹಿತರೆ ನಿಮಗೆ ಲೈವಲ್ಲಾದರೆ ತೋರಿಸಿದ್ದೀನಿ. ಸೊ ಟೆಂಪಲ್ ನೆರಳು ಹೆಂಗಿದೆ ಅಂದ್ಬಿಟ್ಟು. ಸೊ ನಾನು ಹೇಳ್ದೆ ನಿಮಗೆ ಆ್ಯಕ್ಚುಲಿ ಟೆಂಪಲ್ ಇಲ್ಲೆಲ್ಲ ಫುಲ್ ಬರ್ತೀರ ಅಂದ್ಬಿಟ್ಟು ನೋಡಿ. ನಾವು ಆಚೆ ಹತ್ರ ಬರೋಗೋ ಕೂಡ ಸೊ ಪ್ರತಿಯೊಂದು ಹತ್ರನೂ ಸೊ ಈ ಥರ ಬರ್ತೀವಿ. ಈ ಥರ ಒಂದು ಸ್ಟ್ರಕ್ಚರ್ ಆದರೆ ನೋಡಿ, ಈ ಥರ ಒಂದು ಲಿಪಿ ಆ್ಯಕ್ಚುಲಿ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಹೆಂಗೆ ಕಲ್ಲಿಂದ ಕೆತ್ತಿದ್ದಾರೆ ನೋಡಿ ಈ ಥರ. ಸೊ ಇದು ಬಂದ್ಬಿಟ್ಟು ಯಾವ ಥರ ಕೆತ್ತಿದ್ದಾರೆ ಏನಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇಲ್ಲಿ ಡೋರ್ ನೋಡಿಕೊಂಡ್ರು ಎಂಟ್ರಿಯಲ್ಲಿ ಎಷ್ಟೊಂದು ತುಪ್ಪ ಇದೆ ಬಾಬಾ. ಸೊ ಬಾಲವಿನಾಯಕ, ಈ ಕಡೆ ವಿನಾಯಕ, ಈ ಕಡೆನೂ ವಿನಾಯಕ ಇದೆ. ಸೊ ಓಕೆ ನಾವು ಆಚೆ ಹೊರಡೋಣ. ಸ್ನೇಹಿತರೆ ಟೆಂಪಲ್ ನೋಡಿದ್ರಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ನಿಜವಾಗ್ಲೂ ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಆದರೆ ಕೊಟ್ಟಿದ್ದೀನಿ. ಸೊ ಟೆಂಪಲ್ ಬಗ್ಗೆ. ಸೊ ಇಲ್ಲಿ ಒಂದು ಪಾರ್ಕ್ ತೋರಿಸ್ತೀನಿ ನೋಡಿ.
ಗ್ರೀನರಿ. ಆ್ಯಕ್ಚುಲಿ ಗ್ರೀನರಿ ಅಂದರೆ ತುಂಬ ಖುಷಿ ಆಗುತ್ತೆ ಗ್ರೀನರಿ ನೋಡ್ತಾಯಿದ್ರೆ. ನೋಡಿ ಗ್ರೀನರಿ ಬೇಕ್ರಿ ನಿಜವಾಗ್ಲು. ಈ ಥರ ಗ್ರೀನರಿ ಈ ಒಂದು ಇದು ನಿಜವಾಗ್ಲು ತುಂಬ ಪಾಸಿಟಿವ್. ಇಲ್ಲಿ ಬಂದ ತಕ್ಷಣ ನಿಜವಾಗ್ಲು ಪಾಸಿಟಿವ್ ವೈಬ್ಸು. ಏನೋ ಒಂದು ದೊಡ್ಡ ಕೋಟೆ, ಒಂದು ರಾಜ್ಯದಲ್ಲಿಗೆ ಎಂಟ್ರಿ ಆದಂಗಿದೆ. ಸೊ ಇಲ್ಲೊಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು, ಮತ್ತು ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು ನಿಜವಾಗ್ಲು ತುಂಬ ಚೆನ್ನಾಗಿದೆ ವಾತಾವರಣ. ಸೊ ಇವಾಗ ಬಂದುಬಿಟ್ಟು ವಿತೌಟ್ ಸೆಲ್ಫಿ ಸ್ಟಿಕ್ಕಲ್ಲಿ. ಸೊ ನಾನು ನಿಮಗೆಲ್ಲ ಫುಲ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಲ್ರೆಡಿ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡೆಲ್ಲ ಮುಗೀತು ನೋಡಿ. ಇವಾಗ ಬಂದುಬಿಟ್ಟು ನಾವು ಬ್ಯಾಗು ಒಂದು ಲಾಕರ್ ಸರ್ ತೊಗೊಂಡ್ಬಿಟ್ಟು ಆ್ಯಕ್ಚುಲಿ ನಮ್ಮ ಫೋನಲ್ಲಿ ಚಾರ್ಜಿಂಗ್ ಬೇರೆ ಆಗೋಯಿತು. ಬರೀ ಒಂದು 5% ಮಾತ್ರ ಇದೆ. ಇವಾಗ ಹೋಗ್ಬಿಟ್ಟು ಪವರ್ ಬ್ಯಾಂಕಿಂದ ಚಾರ್ಜ್ ಇಟ್ಕೊಂಡು ನಾನು ಮತ್ತೆ ಮೂವ್ ಆಗಬೇಕು. ಓಕೆ ಹೊರಡೋಣ. ಸೊ ಮತ್ತು ನಾನೇನು ಬಂದ್ಬಿಟ್ಟು ಈ ವ್ಲಾಗ್ ಇಲ್ಲಿ ಕಂಟಿನ್ಯೂ ಮಾಡಲ್ಲ. ಸೊ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸೊ ನಾವು ಬಂದುಬಿಟ್ಟು ನೆಕ್ಸ್ಟು ಪಾಂಡಿಚೇರಿ, ಇಲ್ಲಿಂದ ಬಟ್ಟು ನೆಕ್ಸ್ಟ್ ನಾವು ಚರ್ಚ್ ಹೋಗೋದಾದ್ರೆ ಅದನ್ನು ಸಪ್ರೇಟ್ ವೀಡಿಯೋ ಆದರೂ ಮಾಡೋಕ್ಕೆ ನಾನು ಬರ್ತೀನಿ. ಯಾಕಂದರೆ ಇದೇ ಒಂದು ವೀಡಿಯೋ ಬಂದುಬಿಟ್ಟು ತುಂಬ ಲೆಂತ್ ಆಯಿತು. ಸೊ ಅದಕ್ಕೆ ಈ ವಿಡಿಯೋ ಬಂದುಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ತುಂಬ ಲೆಂತ್ ಆದರೆ ವಿಡಿಯೋ ನೋಡೋಕ್ಕೆ ನಿಮಗೂ ಇಂಟ್ರೆಸ್ಟ್ ಇರೋಲ್ಲ. ಸೊ ಅದಕ್ಕೆ ವೀಡಿಯೋ ಲೆಂತ್ ಆಗೋದು. ಅದಕ್ಕೆ ಬಂದುಬಿಟ್ಟು ನಾನು ಈ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸೊ ಮತ್ತು ವೇಲಂಗನಿ ಚರ್ಚ್ ಹೋಗ್ಬಿಟ್ಟು ಅದೊಂದು ಸಪ್ರೇಟ್ ಪಾರ್ಟ್ 2 ಅಂದ್ಬಿಟ್ಟು ಡೇ 4ಅಲ್ಲಿ ಪಾರ್ಟ್ 2 ಅಂತ ಪ್ಲಾನ್ ಮಾಡ್ತೀನಿ ನಾನು. ಓಕೆನಾ? ಓಕೆ ಗೈಸ್, ತುಂಬ ಎಂಟರ್ಟೈನ್ ಆದರೂ ಆಗಿದೆ. ಸೊ ಇವತ್ತು ಒಂದು ಟೆಂಪಲ್ ಬಗ್ಗೆ ಒಂದು ಮಾರ್ನಿಂಗ್ ಒಳ್ಳೆ ಟೆಂಪಲ್, ಒಂದು ಒಳ್ಳೆ ದರ್ಶನ ಆಯಿತು. ಈ ಥರ ಒಂದು ಟೆಂಪಲ್ ನೋಡೋಕ್ಕೆ ನಿಜವಾಗ್ಲೂ ಅದೃಷ್ಟ ಇರಬೇಕು ಈ ಥರ. ಸೊ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ, ಸ್ಟ್ರಕ್ಚರ್ ಆಗಿರ್ಬೋದು. ಓಕೆ ಈ ವ್ಲಾಗ್ ಇಲ್ಲಿಗೆ ಕ್ಲೋಸ್. ಟಾಟಾ, ಬಾಯ್.